ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ದ ಗೋಲ್ಡನ್ ಐಸ್ ಅನ್ನೋ ಒಂದು ಸೀರೀಸ್ ನ ನೋಡ್ತಾ ಇದ್ವಿ. ಫಸ್ಟ್ ಎಪಿಸೋಡ್ ಮೀನ್ಸ್ ಫಸ್ಟ್ ಪಾರ್ಟ್ ನ ಎಲ್ಲರೂ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿತ್ತಲ್ವಾ? ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಅಷ್ಟೇ ಇಲ್ಲ, ಇವತ್ತಿನ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲಿ ಎಲ್ಲಿವರೆಗೂ ನೋಡಿದ್ವಿ, ನಮ್ ಹೀರೋಯಿನ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ಲು. ಅಂದ್ರೆ ನಮ್ ಹೀರೋ ಅವರ ಶಾಪ್ ಅಲ್ಲಿ ಒಡೆದೋಗಿರತ್ತಲ್ಲ ಒಂದು ಆಂಟಿಕ್ ಪೀಸು, ಅದು ತಾನೇ ನಮ್ ಹೀರೋ ಕಣ್ಣಲ್ಲಿ ಸವರ್ಕೊಂಡು ಹೋಗಿದ್ದು. ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಅವರ ಅಸಿಸ್ಟೆಂಟ್ ಅವರು ತಾತ ಜಾಗಕ್ಕೆ ಬಂದಿರ್ತಾರೆ. ಅವರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಅಲ್ಲಿ ಕಳ್ತನ ಮಾಡಕ್ ಬಂದಿದ್ದಲ್ಲ ರಾಬರಿ ಗ್ರೂಪ್ ಹೆಡ್ ಒಬ್ಬ, ಅವನು ಕೇಳಿಸ್ಕೊಂಡ್ಬಿಟ್ಟ. ಅದನ್ನ ನೋಡಿ ನಮ್ ಹೀರೋಯಿನ್ ಅವನ ಓಡಿಸ್ಕೊಂಡು ಓಡೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅದೇ ಮಾರ್ಕೆಟ್ ಜಾಗದಲ್ಲೇ ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ ಇಬ್ರು ಒಂದು ಶಾಪ್ ಓನರ್ ಹತ್ರ ಜಗಳ ಮಾಡ್ತಾ ಇರ್ತಾರೆ. ಅದೇ ದಾರಿಲಿ ನಮ್ ಹೀರೋಯಿನ್ ಓಡೋಗೋದು. ಇದು ಪೊಲೀಸ್ ಅವರೇ ಬಂದ್ರು, ಅವ್ರ ಹತ್ರನೇ ನ್ಯಾಯ ಕೇಳಿ ಅಂತ ಹೇಳಿ ನಮ್ ಹೀರೋಯಿನ್ ಹಿಡಿದು ನಿಲ್ಸ್ಬಿಟ್ರ. ಅದರಿಂದ ಆ ರಾಬರ್ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಆ ಶಾಪ್ ಓನರ್ ನೋಡಿದ್ರೆ, ಮೇಡಮ್ ನೀವೇ ನನ್ನ ಕಾಪಾಡ್ಬೇಕು, ಇವ್ರು ನನ್ನ ಚೀಟ್ ಮಾಡ್ತಾ ಇದಾರೆ, ನನ್ನ ಮೋಸ ಮಾಡ್ತಾ ಇದಾರೆ, ನನ್ನ ಯಾಮಾರಿಸಿ ದುಡ್ಡು ತಗೊಳಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತೆಲ್ಲ ಹೇಳಿದಾಗ ಆ ಪೊಲೀಸ್ ಅವರ ಶಾಪ್ ಓನರ್ಗೆ ಬೈತಾರೆ. ಯೋ ಬಾಯ್ ಮುಚ್ಚಯ್ಯ, ಸಾಕಲ್ಲಿ, ನೀನ್ ಎಂತವನು ಅಂತ ನನಗೆ ಗೊತ್ತು, ಸುಮ್ನೆ ನನ್ ಕಿವಿಲ್ ಹೂವ ಇಡಕ್ ಬರ್ಬೇಡ, ನೀ ಟ್ರಿಕ್ ನೆಲ್ಲ ನನ್ನ ಹತ್ರ ಅಪ್ಲೈ ಮಾಡ್ತಾ ಇದೀಯ, ಮುಚ್ಕೊಂಡು ಹೋಗಯ್ಯ ಒಳಗಡೆ ಅಂತ ಹೇಳಿ ಬೈದ್ ಕಳಿಸ್ಬಿಟ್ಲು. ಅದಾದ್ಮೇಲೆ ನಮ್ ಹೀರೋಯಿನ್ ಹಿಡ್ಕೊಂಡು ಬೈಯಕ್ಕೆ ಶುರು ಮಾಡ್ಬಿಟ್ಲು. ನಿನ್ನಿಂದ ಒಂದು ದೊಡ್ಡ ಅಕ್ಯೂಸ್ ನ ಬಿಟ್ಬಿಟ್ಟು ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನೀನ್ ಮಾಡೋದ್ ನೋಡ್ತಾ ಇದ್ರೆ ನನಗೆ ನಿನ್ ಮೇಲೆನೆ ಡೌಟ್ ಬರ್ತಾ ಇದೆ. ಎಲ್ಲೇ ಕ್ರೈಮ್ ನಡೆದ್ರೆ ಕೂಡ ಆ ಸೀನಲ್ಲಿ ನೀನ್ ಇರ್ತೀಯ, ಕರೆಕ್ಟ್ ಆಗಿ ನನ್ ಕಣ್ಣಿಗೆ ಬಂದು ಸಿಕ್ಕಾಕೊಳ್ತಾ ಇದೆಯಾ, ಏನ್ ಕತೆ ಅಂದಾಗ ಹೀರೋ ಅಂತಾನೆ, ಅಯ್ಯೋ ಮೇಡಮ್ ಇದೇನಿದು ಒಳ್ಳೆ ಕತೆ ಆಗೋಯ್ತು, ನನ್ ಮೇಲೆನೆ ತಳ್ಬೇಕು ಅಂತ ನೋಡ್ತಾ ಇದ್ದೀರಾ. ನಮ್ಗೋ ಶಾಪ್ ಓನರ್ಗೂ ಜಗಳ ಆಗ್ತಾ ಇತ್ತು, ಸರಿ ಪೊಲೀಸ್ ಬಂದ್ರಲ್ವಾ ಅಂತ ನಿಮ್ಮನ್ನ ಹಿಡಿದು ನಿಲ್ಲಿಸ್ತೆ, ಅದ್ ಬಿಟ್ಟು ನನ್ಗೇನ್ ಗೊತ್ತು ಅಂತೆಲ್ಲ ಹೇಳಿದಾಗ ಇವಳು, ನಿನ್ ಮಾತ್ರ ನನ್ ಕೈಲಿ ನಂಬಕ್ ಆಗೋದಿಲ್ಲ ಕಣೋ, ಮರದಾಗ ನಿನ್ ಫೋನ್ ನಂಬರ್ ಕೊಡು ಅಂತ ಹೇಳಿ ಫೋನ್ ನಂಬರ್ ಎಲ್ಲ ತಗೊಂಡು ವಿಚಾಟ್ ಅಲ್ಲಿ ಕೂಡ ಆಡ್ ಮಾಡು ಅಂತ ಹೇಳ್ತಾರೆ. ಈ ತರ ಮಾತುಕತೆ ಮುಗಿಸ್ಕೊಂಡು ನಮ್ ಹೀರೋಯಿನ್ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಆ ಪಾರ್ಕಿಂಗ್ ಕಡೆನೆ ಬರ್ತಾ ಇರ್ತಾರೆ ಅಲ್ಲಿಂದ ಹೋಗೋಣ ಅಂತ. ಆ ಟೈಮ್ ಅಲ್ಲಿ ಬರೋ ಕೆಲವರು ಅವ್ರ ಕೈಲಿರೋ ಆ ಜೇಡ ಒಂದ್ ಕಣ್ಣದ್ ಇತ್ತಲ್ವಾ ಆ ಪೀಸು, ಅದನ್ನ ಕಿತ್ಕೊಂಡು ಓಡೋಗ್ಬಿಟ್ರು. ಹಿಡಿಯಕ್ಕೆ ಅಂತ ಟ್ರೈ ಮಾಡ್ತಾರೆ. ಅಲ್ಲಿ ಆ ರೌಡಿಗಳಿಗೂ ಮತ್ತೆ ನಮ್ ಹೀರೋಯಿನ್ಗೂ ಸ್ವಲ್ಪ ಜಗಳನೂ ನಡೆಯುತ್ತೆ ಏನಾದ್ರೂನು. ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಅವ್ರಂಗೆ ಕಾರ್ ಎತ್ಕೊಂಡು ತಪ್ಪಿಸ್ಕೊಂಡು ಹೊರಟೋದ್ರು. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಈಗ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿರೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋದು ಈ ಆಂಟಿಕ್ ಪೀಸಸ್ ಬಗ್ಗೆನೆ ತಾನೆ. ಸೊ ಅಲ್ಲಿರೋ ಆಂಟಿಕ್ ಪೀಸಸ್ ನೆಲ್ಲ ಹಂಗೆ ಒಂದ್ ಕಣ್ಣಿಂದ ಸ್ಕ್ಯಾನ್ ಮಾಡ್ತಾ ಇರ್ತಾನೆ. ಆ ಪವರ್ ನ ಇಟ್ಟು ಯಾವ್ದು ಓಲ್ಡ್ ಪೀಸ್ ಅಂತ ಹೇಳಿ ಚೆಕ್ ಮಾಡ್ತಾ ಇರೋದು. ಆತರ ಒಂದ್ ಐಟಮ್ ನ ನೋಡಿ ಇಷ್ಟಪಟ್ಟವನು ಅದ್ರ ಬಗ್ಗೆ ಕೇಳ್ತಾನೆ, ಮೀನ್ಸ್ ಆ ರೇಟ್ ಎಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಶಾಪ್ ಓನರ್ ಹೇಳ್ತಾರೆ, ಇದಪ್ಪ ಇದು ತುಂಬಾನೇ ಕಾಸ್ಟ್ಲಿ, ಅಷ್ಟೇ ಅಲ್ಲ ಸ್ಯಾಂಡ್ ಡೈನರ್ಸಿಟಿ ಇರ್ಬೇಕಾದ್ರೆ ಯೂಸ್ ಮಾಡಿದ್ದ ಪ್ಲೇಟ್ ಇದು, ಮುಖ್ಯವಾಗಿ ಆ ಪ್ಲೇಟ್ ಹೀಲಿಯಂ ಇಂದ ಮಾಡಿದ್ದಾರೆ, ತುಂಬಾನೇ ಕಾಸ್ಟ್ಲಿ ಅಂತ ಹೇಳ್ತಾರೆ. ಈ ತರ ಹಳೆ ಕಾಲದ ವಸ್ತುಗೆ ರೇಟ್ ಕೂಡ ಇರತ್ತಲ್ವಾಪ. 80,000 ಅಂತ ಹೇಳಿದ ತಕ್ಷಣ ನಮ್ ಹೀರೋ ಫ್ರೆಂಡ್, ಅಯ್ಯೋ 80,000ನ ಅಷ್ಟೆಲ್ಲ ನನ್ ಕೈಲಿ ಕೊಡಕ್ ಆಗೋದಿಲ್ಲಪ್ಪ, ಏಯ್ ಬೇಡ ಕಣೋ ಸುಮ್ನೆ ಇರೋ ಅಂತ ಹೇಳಿದ್ರೆ ನಮ್ ಹೀರೋ ಹೇಳ್ತಾನೆ, ಏಯ್ ಸುಮ್ನೆ ಇರೋ, ನಾನು ಆಕ್ಚುಲಿ ಇದ್ರ ಬಗ್ಗೆ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದೀನಿ. ಈ ಪ್ಲೇಟ್ ಅಲ್ಲಿ ಗೋಲ್ಡನ್ ಮಾರ್ಕ್ ಇರೋ ತರ ಸ್ಟ್ರಿಂಗ್ಸ್ ಎಲ್ಲ ಹಾಕಿರ್ತಾರಲ್ವಾ, ಅದಿದ್ರಲ್ಲಿ ಇಲ್ಲ, ಸ್ವಲ್ಪ ಐಸ್ ಮಾರ್ಕ್ಸ್ ತರ ಇದೆ, ಸ್ವಲ್ಪ ನೀವು ಬೆಲೆನ ಕಡಿಮೆ ಮಾಡ್ಕೊಳ್ಳಿ, ಒಂದ್ 50,000 ಕೊಡಿ ಅಂತ ಕೇಳ್ತಾನೆ. ಆದ್ರೆ ಆ ಶಾಪ್ ಅಲ್ಲಿರೋ ತಾತ ಬಂದು ಒಪ್ಕೊಂತಲ್ಲ, ಇಲ್ಲಪ್ಪ ನೀವೇನು ಅಷ್ಟೊಂದು ರೆಡ್ಯೂಸ್ ಮಾಡ್ತಾ ಇದೀರಾ, ಅಷ್ಟು ಕಡಿಮೆಗೆಲ್ಲ ನಾನ್ ಕೊಡೋದಿಲ್ಲ ಅನ್ನೋ ತರ ಹೇಳಿದಾಗ ನಮ್ ಹೀರೋ, ಸರಿ ತಾತ ಒಂದು 55,000 ಮಾಡ್ಕೊಳ್ಳಿ, ಅದಕ್ ಮೇಲೆಲ್ಲ ನಮ್ ಕೇಳಿ ಕೊಡಕ್ ಆಗಲ್ಲ ಅಂದಾಗ ಆ ತಾತ, ಓಕೆ ನಿಮ್ಗೋಸ್ಕರ ನಾನು 59,000 ಕೊಡ್ತೀನಪ್ಪ, ಯಾಕಂದ್ರೆ 59 ನನ್ ಲಕ್ಕಿ ನಂಬರು, ಪ್ಲಸ್ ಇವಾಗ ನನ್ನ ಏಜ್ ಕೂಡ 59, ಸೊ ನೀವ್ ಆ ರೇಟ್ಗೆ ಕೊಟ್ಬಿಡಿ ಅಂತ ಹೇಳಿದಾಗ ಹೀರೋನು ಸ್ವಲ್ಪ ಕನ್ವಿನ್ಸ್ ಆಗ್ಬಿಟ್ಟ, ಹೋದ್ರೆ ಹೋಗ್ಲಿ ತಾತ ಅಂತ ಆ ಅಮೌಂಟ್ ಕೊಟ್ಬಿಟ್ಟ ಪ್ಲೇಟ್ ನ ತಗೊಂಡ್ಬಿಟ್ಟ. ಸ್ಟ್ರೇಟ್ ಆಗಿ ಅವ್ರ ಅಂಕಲ್ ಒಬ್ರು ಇದ್ರಲ್ವಾ, ಅಂಕಲ್ ಡಾ ಅಂತ, ಅವ್ರ ಹತ್ರನೇ ಇದನ್ನ ತಗೊಂಡೋಗಿ ತೋರಿಸೋದು. ಇದಕ್ ನಾನು 59,000 ಕೊಟ್ಟೆ, ಹತ್ತತ್ರ ಒಂದು 70-80,000 ನಾವ್ ಇದನ್ನ ಮಾರಾಟ ಮಾಡ್ಕೊಬಹುದಲ್ವಾ ಅಂತ ಹೇಳಿದಾಗ ಅವ್ರ ಅದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ಏನೋ 4 ವರ್ಷದಿಂದ ಹಿಸ್ಟ್ರಿ ಓದಿದ್ಯಾ, ಜೊತೆಗೆ ಪಾನ್ ಶಾಪ್ ಅಲ್ಲಿ ಕೆಲಸ ಕೂಡ ಮಾಡಿದ್ಯಾ, ಯಾವ ಪ್ರಾಡಕ್ಟ್ ಹೆಂಗಿರುತ್ತೆ ಅಂತ ನಿನ್ಗೆ ಗೊತ್ತಾಗೋದಿಲ್ವಾ, ಇಲ್ಲಿ ನೋಡು ಇದು ಹೇಳೋದಕ್ಕೆ ಹಿಸ್ಟಾರಿಕಲ್ ಪೀರಿಯಡ್ ಇಂದ ಬಂದಿರೋ ಪ್ಲೇಟ್ ಅಂತಂದ್ರು ಇದ್ರಲ್ಲಿ ಹೀಲಿಯಂ ಮಾತ್ರ ಮಿಕ್ಸ್ ಆಗಿಲ್ಲ, ಜೊತೆಗೆ ಬೇರೆ ಒಂದು ಕೆಮಿಕಲ್ ಕೂಡ ಮಿಕ್ಸ್ ಆಗಿದೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಅಯ್ಯೋ ಹಂಗಾದ್ರೆ ಇದು ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ಯೂಸ್ ಮಾಡಿದ್ದು ಪ್ಲೇಟ್ ಅಲ್ವಾ, ಹಳೆ ಕಾಲದ ವಸ್ತು ಅಲ್ವಾ ಅಂತ ಕೇಳಿದಾಗ ಹಳೆ ಕಾಲದ ವಸ್ತುನೇ, ಬಟ್ ಆ ಸ್ಯಾಂಡ್ ಯೂನಿವರ್ಸಿಟಿಯಲ್ಲಿ ಯೂಸ್ ಮಾಡಿರೋಷ್ಟು ಪ್ಯೂರ್ ಪ್ಲೇಟ್ ಅಲ್ಲ ಇದು ಅನ್ನೋ ತರ ಹೇಳಿದಾಗ ಹೀರೋಗ್ ಒಂಥರ ಡಲ್ ಆಗೋಯ್ತು. ಆಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡು ನಿನ್ಗೆ ಎಷ್ಟು ಸತಿ ನಾನು ಹೇಳ್ಕೊಟ್ಟಿದೀನಿ, ಹೇಳಿ ತರ ಕರೆಕ್ಟ್ ಆಗಿ ನಡ್ಕೋ ಅಂತ ಹೇಳ್ತಾರೆ. ಅದಕ್ಕೆ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ಸರಿ ಅಂಕಲ್ ಹಂಗಾದ್ರೆ ಇವಾಗ ಏನು ನಾವು ಯಾರ ಹತ್ರ ಪ್ಲೇಟ್ ನ ತಗೊಂಡ್ಬಂದ್ವು ಅವ್ರಿಗೆ ರಿಟರ್ನ್ ಕೊಟ್ಬಿಡ್ಬೋದಲ್ವಾ ಅಂದಾಗ ನಮ್ ಹೀರೋ ಅವ್ರ ಅಂಕಲ್ ಹೇಳ್ತಾರೆ, ಇಲ್ಲಿ ನೋಡ್ರಪ್ಪ ನಾನು ಆಲ್ರೆಡಿ ಹೇಳಿದೀನಿ, ಇವಾಗ ನಾವ್ ಮಾಡ್ತಾರೋ ಈ ತರ ಬಿಸ್ನೆಸ್ ಅಲ್ಲಿ ವಾಪಸ್ ಮಾಡೋ ತರದೆಲ್ಲ ಏನು ಇರೋದಿಲ್ಲ, ಒಂದಲ್ಲ ಒಂದು ವಸ್ತುಗಳ ಈ ತರ ಆಗುತ್ತೆ, ಏನು ಮಾಡಕ್ಕಾಗಲ್ಲ, ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ ಇನ್ನೊಂದ್ ಯಾವ್ದೋ ಪ್ಲೇಸ್ ಹೆಸರನ್ನ ಹೇಳ್ಬಿಟ್ಟು ಅಲ್ಲಿ ಇವತ್ತು ಒಂದು ಆಕ್ಷನ್ ನಡೀತಾ ಇದೆ, ತುಂಬಾನೇ ಹಳೆ ಕಾಲದ ವಸ್ತುನೆಲ್ಲ ಅಲ್ಲಿ ಆಕ್ಷನ್ ಅಲ್ಲಿ ಇಡ್ತಾರೆ, ನಿನ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಹೋಗೊಂದ್ಸತಿ ನೋಡೋದನ್ನ, ಲಾಸ್ಟ್ ವರ್ಗೂ ಇರು, ಎಲ್ಲದನ್ನು ನೋಡು, ಬಟ್ ಯಾವ್ದೇ ಕಾರಣಕ್ಕೂ ಏನನ್ನು ತಗೊಂಬೇಡ, ಅದನ್ನ ಜಸ್ಟ್ ನೋಡ್ಕೊಂಡ್ ಮಾತ್ರ ಬಾ ಅಂತ ಹೇಳ್ತಾರೆ. ಆಮೇಲೆ ನಮ್ ಹೀರೋ ಕೂಡ ಜಾಗಕ್ಕೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಬ್ರು ಹಳೆ ಕಾಲದ ಒಂದು ಪೇಂಟಿಂಗ್, ಈ ಚಾಪೆ ತರ ಇರುತ್ತಲ್ಲ ಆ ತರದ್ರಲ್ಲಿ ಏನೋ ಪೇಂಟಿಂಗ್ ಮಾಡಿರ್ತಾರೆ, ಅದನ್ನ ತಗೊಂಡ್ಬಂದು ಅದು 20,000 ಅಂತ ಹೇಳಿ ಆಕ್ಷನ್ ಅಲ್ಲಿ ಕೊಡ್ತಾ ಇದಾರೆ. ಬಟ್ ಅದನ್ನ
ಯಾರು ತಗೊಳ್ಳೋ ತರ ಇಲ್ಲ, ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋ ನಾನ್ ಅದನ್ನ ತಗೊಳ್ತೀನಿ ಅಂತ ಒಪ್ಕೊಂಬಿಟ್ಟ. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ಏಯ್ ಅಂಕಲ್ ಏನ್ ಹೇಳಿ ಕಳ್ಸಿದ್ದು, ಏನು ತಗೊಂಬಾರ್ದು, ಜಸ್ಟ್ ನೋಡಕ್ ಅಂತ ತಾನೇ ಹೇಳಿದ್ದು, ಏನಕ್ಕೋ ತಗೊಂತಾ ಇದೀಯಾ ಅಂದ್ರೆ ನಮ್ ಹೀರೋಗ್ ಅದನ್ನ ತಗೊಳ್ಳೇಬೇಕು ಅಂತ ಇದೆ. ಪ್ಲಸ್ ಅದು 20,000 ಕೊಡಕ್ ಆಗೋದಿಲ್ಲ, ನನ್ನ ಹತ್ರ 18 ಇದೆ, ನಾನು 18,000 ಕೊಡ್ತೀನಿ ಅಂತ ಕೇಳ್ತಾನೆ. ಬಟ್ ಆ ಇದು ಪ್ರೈವೇಟ್ ಪ್ಲೇಸ್ ಅಲ್ಲಿ ನಡೀತಾರೋ ಒಂದು ಆಕ್ಷನ್ ಅಪ್ಪ, ಇಲ್ಲಿ ಬಾರ್ಗೇನಿಂಗ್ ಎಲ್ಲ ಏನು ಇರೋದಿಲ್ಲ, ನೀನ್ 20,000 ಕೊಟ್ಟೆ ತಗೊಬೇಕು ಅನ್ನೋ ತರ ಹೇಳ್ಬಿಟ್ರು. ನಮ್ ಹೀರೋ ಹಂಗೆ ಸೈಲೆಂಟ್ ಆಗ್ಬಿಟ್ಟ. ಅವನ ಹತ್ರ ಇರೋದೇ 18,000 ಅಲ್ವಾ, ಸೊ ಸೈಲೆಂಟ್ ಆಗ್ಬಿಟ್ಟ. ಆಗ ಪಕ್ಕದಲ್ಲಿ ಡುಮ್ಮಕ್ ಒಬ್ರು ಇರ್ತಾರಲ್ವಾ, ಅವ್ರು ಹೇಳ್ತಾರೆ, ಓಕೆಪಾ ನಿನಗ್ ಬೇಕಾಗಿರೋ 2,000 ನಾನ್ ಕೊಡ್ತೀನಿ, ನೀನ್ ಆ ಪೇಂಟಿಂಗ್ ನ ತಗೋ, ನನ್ಗೆ ಆಮೇಲೆ 2,000 ಕೊಡು ಅಂತ ಹೇಳಿದಾಗ ನಮ್ ಹೀರೋ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಆ ಪೇಂಟಿಂಗ್ ನ ತಗೊಳ್ತಾನೆ. ಅದಾದ್ಮೇಲೆ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ತುಂಬಾ ಥ್ಯಾಂಕ್ಸ್, ಯಾರಂತ ಗೊತ್ತಿಲ್ದೇ ಇರ್ಬೇಕು ಕೂಡ ನೀವ್ ನನ್ಗೆ ಹೆಲ್ಪ್ ಮಾಡಿದೀರಾ ಅಂತ ಹೇಳಿದಾಗ, ಈಗ ದುಡ್ಡು ಕೊಟ್ರಲ್ವಾ, ಅವ್ರು ಹೇಳ್ತಾರೆ ನೀನ್ ನನ್ನ ಬ್ರದರ್ ಅಂತಾನೆ ಕರಿಬಹುದಪ್ಪ, ಪರವಾಗಿಲ್ಲ, ಏನು ತೊಂದ್ರೆ ಇಲ್ಲ. ಇದ್ರೂನು ಆ ಪೇಂಟಿಂಗ್ ನೋಡೋದಕ್ಕೆ ಒರಿಜಿನಲ್ ತರಾನು ಇಲ್ಲ, ಅದಕ್ಕಷ್ಟು ವ್ಯಾಲ್ಯೂ ಕೂಡ ಇಲ್ಲ, ಏನಕ್ಕಪ್ಪ ನೀನ್ ಅಷ್ಟೊಂದು ದುಡ್ಡು ಕೊಟ್ಟು ಅದನ್ನ ತಗೊಂಡೆ ಅಂದಾಗ ನಮ್ ಹೀರೋ ಹೇಳ್ತಾನೆ, ಈ ಪೇಂಟಿಂಗ್ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ, ನನ್ ಜೊತೆ ಬನ್ನಿ, ನಾನು ನಿಮ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವ್ರ ಅಂಕಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಪೇಂಟಿಂಗ್ ನ ಕೊಟ್ಟಾಗ ಅವ್ರು ಕೂಡ ಅದನ್ನ ಆ ಸದ್ಯಕ್ಕೆ ಸ್ವಲ್ಪ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತಾರೆ, ನಿಜವಾಗ್ಲೂ ಇದು ಓಲ್ಡ್ ಹಿಸ್ಟಾರಿಕಲ್ ಟೈಮ್ ಅಲ್ಲಿ ಮಾಡಿರೋ ಒಂದು ಪೇಂಟಿಂಗ್, ಅದು ಆ ಫೇಮಸ್ ಆರ್ಟಿಸ್ಟ್ ಇದನ್ನ ಡ್ರಾ ಮಾಡಿರೋದು, ಇದ್ರಲ್ಲಿ ಪ್ರತಿಯೊಂದು ಅವ್ರ ಹ್ಯಾಂಡ್ ರೈಟಿಂಗ್ ಇದೆ, ಎಲ್ಲ ಚೆನ್ನಾಗೇ ಇದೆ, ಆದ್ರೆ ಅವ್ರು ಯೂಸ್ ಮಾಡಿರೋ ಈ ಪೇಪರ್ ಬಂದು ಫಸ್ಟ್ ತರ ಇಲ್ಲ, ಅಂದ್ರೆ ಅವ್ರು ಯೂಸ್ ಮಾಡಿರೋ ತರ ಇಲ್ಲ, ನಂಗೊಂದ್ ಸ್ವಲ್ಪ ಟೈಮ್ ಕೊಟ್ರೆ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತಾರೆ. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ಅಂದ್ರೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವ್ಳು ಬಂದು ಸಿಸಿಟಿವಿ ಕ್ಯಾಮ್ರಾನ ಚೆಕ್ ಮಾಡ್ತಾ ಇರೋದು. ಅವರು ಆ ಜೆ ಡೈನಾಸಿಟಿದು ಒಂದ್ ಐನ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಕಳ್ಳರು ಬಂದ್ ಅದನ್ನ ಕಿತ್ಕೊಂಡ್ ಹೊಟ್ಟೋದ್ರಲ್ವಾ, ಸೊ ಯಾರ್ ಬಂದ್ ಅದನ್ನ ಕಿತ್ಕೊಂಡ್ ಹೋಗಿದ್ದು ಅಂತ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇವ್ರು ಚೆಕ್ ಮಾಡಿದ ಫಲವಾಗಿ ಎಲ್ಲಾನು ಸಿಕ್ತು, ಅವ್ರ ಮುಖಗಳು ಸರಿಯಾಗಿ ಕಾಣಿಸಿಲ್ಲ, ಬಟ್ ಅವ್ರ ಕಾರ್, ಅವ್ರು ಬಂದಿದ್ ಕಾರು, ಆ ಕಾರಲ್ಲಿ ಇದ್ದಿದ್ದು ನಂಬರ್ ಪ್ಲೇಟು ಎಲ್ಲಾನು ಸಿಕ್ತು. ಆಹಾ, ಈಸಿಯಾಗಿ ಕಂಡಿಡಿಬಹುದು ಅಂತ ಅನ್ಕೊಂಡ್ರು. ಬಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಅಲ್ಲೆಲ್ಲ ಫೇಕೆ ಇದ್ದಿದ್ದು ಅಂತ. ಅಯ್ಯೋ, ಇವಾಗ ಈ ಗುಂಪನ್ನ ಹೆಂಗಪ್ಪ ಹಿಡಿಯೋದು, ಆಲ್ರೆಡಿ ನಮ್ಮ ಹೈಯರ್ ಅಫಿಷಿಯಲ್ಸ್ ಎಲ್ಲ ನಮ್ ತಲೆ ಮೇಲೆ ಹಾಕೊಂಡು ರುಬ್ತಾ ಇದಾರೆ, ಇನ್ ಏನಂತ ಅವ್ರಿಗೆ ಆನ್ಸರ್ ಮಾಡೋದು ಅಂತ ಟೆನ್ಷನ್ ಆಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಅಂತ ಏನ್ ಕ್ಲೂ ಕಂಡಿಡಿದ್ಲು ಅಂತ ಗೊತ್ತಿಲ್ಲ ನಮ್ ಹೀರೋಯಿನ್. ತಕ್ಷಣ ಅಲ್ಲಿಂದ ಹೊರಡ್ತಾಳೆ, ಎಲ್ಲೋಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮತ್ತೆ ಇಲ್ಲಿ ನಮ್ ಹೀರೋ ಅವ್ರ ಟೀಮ್ ನ ತೋರಿಸ್ತಾರೆ. ಅಲ್ಲಿ ಆ ಅಂಕಲ್ ಡ್ರಾಯಿಂಗ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇದ್ರಲ್ವಾ, ಅದ್ರಲ್ಲಿ ಅವ್ರಿಗೊಂದು ವಿಷಯ ಗೊತ್ತಾಗಿರುತ್ತೆ, ಅದನ್ನ ಇವ್ರ ಹತ್ರ ಹೇಳ್ತಾ ಇರೋದು. ಒರಿಜಿನಲ್ ಡ್ರಾಯಿಂಗ್ ಕೂಡ ಅವ್ರ ಹತ್ರನೇ ಇದೆ, ಮೀನ್ಸ್ ಒರಿಜಿನಲ್ ಡ್ರಾಯಿಂಗ್ ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಇದನ್ನ ಮಾಡಿರೋದು. ಅಮ್ಮಮ್ಮ ಅಂದ್ರೆ ಇದು ಒಂದು ಲ್ಯಾಕ್ಸ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಆ ಡುಮ್ಮಕ್ಕೊಂದ್ ಅಪ್ಪ ಬಂದಿದ್ದಲ್ಲ ಬ್ರದರ್ ಅಂತ, ಆಯ್ಪಗೆ ಸಖತ್ ಶಾಕ್ ಆಗೋಯ್ತು, ಏನು ಲ್ಯಾಕ್ಸ್ ಅಲ್ಲಿ ಹೋಗುತ್ತಾ ಅಂತ. ಅದನ್ನೆಲ್ಲ ಫೋಟೋಸ್ ತೆಗೆದು ಇಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಡವ್ರು ಈ ಪೇಂಟಿಂಗ್ ನ ನಾನೇ ತಗೊಳ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋ ಇಲ್ಲ 15 ಲಕ್ಷಕ್ಕೆಲ್ಲ ಆಗಲ್ಲ ಅಂತ ಹೇಳಿದ ತಕ್ಷಣ, ಅಯ್ಯಪ್ಪ ಇಲ್ಲಿ ನೋಡಪ್ಪ, ಇನ್ನೂ ಒಂದ್ 2-3 ಲಕ್ಷ ಎಕ್ಸ್ಟ್ರಾ ಕೂಡ ಕೊಡ್ತೀನಿ, ಪೇಂಟಿಂಗ್ ನನ್ಗೆ ಕೊಟ್ಬಿಡು ಅಂತ ಕೇಳ್ತಾರೆ. ಆದ್ರೆ ನಮ್ ಹೀರೋ, ನೋಡಿ ಬ್ರದರ್, ಫಸ್ಟ್ ಆಫ್ ಆಲ್ ನಾನ್ ನಿಮ್ಗೆ ತುಂಬಾನೇ ಥ್ಯಾಂಕ್ಫುಲ್ ಆಗಿರ್ಬೇಕು, ನಿಮ್ ಹೆಲ್ಪ್ ಇಲ್ಲ ಅಂದಿದ್ರೆ ನನ್ಗೆ ಪೇಂಟಿಂಗ್ ನ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ, ನನ್ಗೆ 15 ಲಕ್ಷನೂ ಬೇಡ, ಅದಕ್ ಮೇಲೇನು ಬೇಡ, ನನ್ಗೊಂದ್ 3 ಲಕ್ಷ ಕೊಡಿ ಸಾಕು ಅಂತ ಹೇಳ್ತಾನೆ. ಈ ತರ ಹೇಳಿದ ತಕ್ಷಣ ಬ್ರದರ್ಗೆ ತುಂಬಾ ಸಂತೋಷ ಆಗೋಯ್ತು. ತುಂಬಾ ಥ್ಯಾಂಕ್ಸ್ ಅಪ್ಪ, ನೀನ್ ಇಷ್ಟು ಒಳ್ಳೆಯವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀನ್ ಏನೇ ಹೆಲ್ಪ್ ಬೇಕಾಗಿದ್ರೆ ಕೂಡ ನನ್ನ ಕೇಳು, ನಾನ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಪೇಂಟಿಂಗ್ ನ ತಗೊಂಡ್ ಹೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅವ್ರ ಅಂಕಲ್ ಡಾ ಇರ್ತಾರಲ್ವಾ, ಅವ್ರು ಹೇಳ್ತಾರೆ, ನೀನು ತುಂಬಾ ನಿಜಾಯಿತಿಯಿಂದ ಇದೆಯಪ್ಪ, ಹಣದ ಮೇಲೆ ನಿನ್ಗೆ ಆಸೆ ಇಲ್ಲ, ಇದ್ರೂ ನಿಜಾಯಿತಿಯಿಂದ ಬದುಕ್ಬೇಕು ಅಂತ ಅನ್ಕೊಳ್ತಾ ಇದೆಯಾ, ವೆಲ್ ಡನ್ ಕಣೋ, ಕೀಪ್ ಇಟ್ ಅಪ್ ಅಂತೆಲ್ಲ ಹೇಳಿ ಅವ್ನಿಗೆ ಎಂಕರೇಜ್ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಫ್ರೆಂಡ್ ಇರ್ತಾರಲ್ಲ ನಮ್ ಹೀರೋ ಅವ್ರ ಫ್ರೆಂಡ್, ಅವ್ನ್ ಹೇಳ್ತಾನೆ, ಸರಿನಪ್ಪ ಗಂಗ್ಸು ಅಲ್ಲಿ ನನ್ ಮ್ಯಾರೇಜ್ ಇದೆ ಕಣೋ, ಬಂದ್ಬಿಡು ಅಂತ ಹೇಳಿ ನಮ್ ಹೀರೋನ ಕೂಡ ಇನ್ವೈಟ್ ಮಾಡ್ತಾನೆ. ಅಂದ್ರೆ ಗಂಗ್ಸು ಅನ್ನೋದು ನಮ್ ಹೀರೋ ಅವರ ಫ್ರೆಂಡ್ ಅವರ ವಿಲೇಜ್, ಸೊ ಅಲ್ಲಿಗ್ ಬಾ ಅಂತ ಇನ್ವೈಟ್ ಮಾಡ್ತಾ ಇರೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಏನೋ ಒಂದು ಫುಟೇಜ್ ನ ನೋಡ್ತಾ ಇರ್ತಾಳೆ. ಅಂದ್ರೆ ಆತರ ಗೂಗಲ್ ಅಲ್ಲಿ ಏನೋ ಸ್ವೀಟ್ ಏನೋ ಬರುತ್ತೇನೋ, ಅದ್ರ ನೋಡ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಅಸಿಸ್ಟೆಂಟ್ ಹೇಳ್ತಾನೆ, ಇದನ್ನೇನಕ್ ಮೇಡಮ್ ನೋಡ್ತಾ ಇದ್ದೀರಾ, ಆಕ್ಚುಲಿ ಇದು ಬಂದು ತುಂಬಾನೇ ಫೇಮಸ್ ಸ್ವೀಟ್, ಗಂಗ್ಸು ಅಲ್ಲಿ ಮಾತ್ರನೇ ಸಿಗೋದು, ಅವಾಗ ನನ್ ಗರ್ಲ್ ಫ್ರೆಂಡ್ ನನ್ಗೆ ಇದೆಲ್ಲ ಕಳಿಸ್ತಾಳೆ ಗೊತ್ತಾ ಅಂತ ಹೇಳ್ತಾರೆ. ಈ ತರ ಹೇಳಿದ ತಕ್ಷಣ ನಮ್ ಹೀರೋಯಿನ್ಗೆ ಏನೋ ಸ್ಟ್ರೈಕ್ ಆಯ್ತು. ಅಂದ್ರೆ ಅವತ್ತ ಫುಟೇಜ್ ನ ನೋಡಿದ ತಕ್ಷಣ ಅವಳಿಗೆ ಏನೋ ಒಂದು ವಿಷಯ ಗೊತ್ತಾಯ್ತು ಅಂತ ಹೇಳಿದ್ವಲ್ಲ, ಅದು ಅಲ್ಲಿ ಪಾಸ್ ಆಗಿರೋ ಒಂದು ಗಾಡಿ ಮೇಲೆ ಆ ಗಂಗ್ಸು ಅಂತ ಬರ್ತಿರುತ್ತೆ. ಸೊ ಅಲ್ಲಿಗೆ ಹೋದ್ರೆ ನಮ್ಗೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು, ನಾವು ಮಾತ್ರ ಅಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಡ ಹೇಳ್ಬಿಡಿ, ಅವ್ರು ಕೂಡ ಜಾಗಕ್ಕೆ ಬರ್ಲಿ, ನನಗ್ ಗೊತ್ತಿರೋಂಗೆ ನಮ್ಮ ಹತ್ರ ಕೊಳ್ಳೆ ಹೊಡ್ಕೊಂಡು ಹೋಗಿರೋರು ಆ ಜಾಗದಲ್ಲೇ ಇರ್ಬೋದು ಅಂತ ಹೇಳ್ತಾಳೆ. ಇವಾಗ ಹಂಗೆ ಮಿಸ್ ಲೂನ ತೋರಿಸ್ತಾರೆ. ಅವರು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ನಿಮ್ಮನ್ನ ಸ್ವಲ್ಪ ಮೀಟ್ ಮಾಡ್ಬೇಕು, ಈ ತರದ್ದು ರೆಸ್ಟೋರೆಂಟ್ ಗೆ ಬರ್ತೀರಾ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಓಕೆ ಮೇಡಮ್, ಇಲ್ಲೇ ಪಕ್ಕದಲ್ಲೇ ಇದೀನಿ, ಬರ್ತೀನಿ ಅಂತ ಹೇಳಿ ಅವನು ಬರ್ತಾನೆ. ಅವ್ರಿಬ್ರು ಕುತ್ಕೊಂಡು ಮಾತಾಡುವಾಗ ಅವಳು ಬಂದು ಆ ಬಾಟಲ್ ಬಗ್ಗೆ ಹೇಳ್ತಾಳೆ. ಅಂದ್ರೆ ನಮ್ ಹೀರೋ ಹತ್ರ ತಗೊಂಡಿದ್ಲಲ್ವಾ, ಆ ಬಾಟಲ್ ಬಗ್ಗೆ ಹೇಳ್ತಾಳೆ. ಅದ್ರಲ್ಲಿ ಆ ಹುಳುನ ಬೆಳೆಸೋದಲ್ವಾ, ಇದ್ರ ಬಗ್ಗೆ ಚಿಕ್ಕ ವಯಸ್ಸಲ್ಲಿ ನಾವ್ ಅಪ್ಪ ನನ್ಗೆಲ್ಲ ಹೇಳಿದ್ರು ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಹೌದು ಮೇಡಮ್, ಅದು ತುಂಬಾನೇ ಫೇಮಸ್, ಇದ್ರೂನು ಆ ಹುಳು ತುಂಬಾ ದಿನ ಬದುಕಿರೋದಿಲ್ಲ, ತುಂಬಾ ಕಡಿಮೆನೆ ಅದ್ರ ಲೈಫ್ ಸ್ಪ್ಯಾನ್, ಇದ್ರು ನನ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಆ ಹುಳು ತರನೇ ಮಾಡಿರೋ ಒಂದು ಡೂಪ್ಲಿಕೇಟ್ ಐಟಮ್, ಅದು ಅವ್ನ ಕೈಯಾರೆ ಅವನೇ ಮಾಡಿರೋದು, ಅದನ್ನ ಕೊಟ್ಟಾಗ ಈ ಲೇಡಿ ಕೂಡ ತುಂಬಾ ಸಂತೋಷ ಆಯ್ತು. ಅಷ್ಟೇ ಅಲ್ಲ, ಆ ಮಿಸ್ ಲೂನ್ ಅವರು ಅವ್ರ ಬಗ್ಗೆ ಕೂಡ ಹೇಳ್ತಾರೆ, ನಾನ್ ಈ ತರ ಈ ಎಂಬ್ರಾಯ್ಡ್ರಿಂಗ್ ವರ್ಕ್ ಆತರ ಒಂದು ಬೊಟಿಕ್ ನ ಇಟ್ಕೊಂಡಿದೀನಿ, ಅಷ್ಟೇ ಅಲ್ಲ ಈ ಜೇಡ್ ಐಟಮ್ಸ್, ಈ ಓಲ್ಡ್ ಆಂಟಿಕ್ ಐಟಮ್ಸ್ ಬಗ್ಗೆ ಸ್ವಲ್ಪ ಇನ್ವೆಸ್ಟಿಗೇಟ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಮ್ ಹೀರೋ ಇನ್ಫಾರ್ಮೇಶನ್ ನ ತಿಳಿದಿಟ್ಕೊಂತಾನೆ, ಇವನ್ ಡಿಪಾರ್ಟ್ಮೆಂಟ್ ಅದೇ ತಾನೆ, ಸೊ ಅವ್ನ ಅದನ್ನ ತಿಳಿದಿಟ್ಕೊಳ್ತಾನೆ. ಅದಾದ್ಮೇಲೆ ಅವ್ರ ಹಂಗೆ
ರೆಸ್ಟೋರೆಂಟ್ ನ ಬಿಟ್ಟು ಹೊರಗಡೆ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಲಿಟಲ್ ಕ್ಯೂ ಅನ್ನೋನು ಬಂದ್ಬಿಡ್ತಾನೆ. ಅವನ ನೋಡಿದ ತಕ್ಷಣ ಮಿಸ್ಲು ಹೇಳ್ತಾರೆ, ಏನಿಲ್ಲ ಈ ತರ ಈ ಜಾಗಕ್ಕೆ ಬಂದಿದ್ದೆ, ಇವರು ಸಿಕ್ಕಿದ್ರು ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ, ಥ್ಯಾಂಕ್ಸ್ ಹೇಳ್ದೆ ಅಂತೆಲ್ಲ ಹೇಳಿದಾಗ ಅದಕ್ಕೆ ಆ ಲಿಟಲ್ ಕ್ಯೂ ಕೂಡ ಓ ಹೌದಾ, ಓಕೆ ಓಕೆ ಏನು ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಮಿಸ್ಲು ಅಲ್ಲಿಂದ ಹೋಗ್ತಾರ. ಆದ್ರೆ ಲಿಟಲ್ ಕ್ಯೂ ಬಂದ್ಬಿಟ್ಟು ಏನು ಪರವಾಗಿಲ್ಲ, ನಾನೇ ಇವ್ರನ್ನ ಡ್ರಾಪ್ ಮಾಡ್ತೀನಿ ಹೋಗಿ ಅಂತ ಹೇಳಿ ನಮ್ ಹೀರೋ ಅವನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ನಮ್ ಹೀರೋ ಬೇಡ ಬೇಡ ಇಲ್ಲೇ ಪಕ್ಕದಲ್ಲೇ ನಾನು ಹೋಗ್ಬೇಕಾಗಿರೋದು, ನಡ್ಕೊಂಡು ಹೋಗ್ತೀನಿ ಬಿಡಿ ಅಂತ ಹೇಳಿದ್ರೆ ಅವ್ನ ಅಯ್ಯೋ ಬನ್ನಿ ಬಾಸ್ ಏನದೆಲ್ಲ ಪರವಾಗಿಲ್ಲ ಅಂತ ಹೇಳಿ ಕಾರಲ್ಲಿ ಕೂರ್ಸ್ಕೊಂತಾನೆ. ಅವನ ಹತ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಿಸ್ ಲೂ ಬಗ್ಗೆ ನಿಮ್ಗೆ ಗೊತ್ತಾ, ಮಿಸ್ ಲೂ ಅವರಪ್ಪ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾ, ಅವ್ರ ಸದ್ಯಕ್ಕೆ ಈ ಕಂಟ್ರಿಯಲ್ಲಿ ಇಲ್ಲ, ಅವ್ರು ಬೇರೆಲ್ಲೋ ಇದ್ದಾರೆ, ಅವ್ರ ಮಗಳ ಜವಾಬ್ದಾರಿ ನಂದು ಅಂತ ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಗೊತ್ತಿಲ್ಲ ನೀನ್ ಅವ್ರ ಹತ್ರ ಇಟ್ಕೊಂತಾ ಇದೀಯ ಅನ್ನೋ ತರ ಏನೇನೋ ಮಾತಾಡ್ತಾ ಇದಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವ್ನ ಯಾಕೆ ಮೆಂಟಲ್ ತರ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ. ಆದ್ರೆ ಆ ಮೆಂಟಲ್ ನಿಜವಾಗ್ಲೂ ಮೆಂಟಲ್ಲೇ ಕರ್ಕೊಂಡೋಗಿ ಯಾವ್ದೋ ಒಂದು ರೋಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಇಡೀ ಕಾರ್ ಇಳಿ ಅಂತ ಹೇಳ್ತಾನೆ. ನಮ್ ಹೀರೋ ಇವಾಗ ಏನಕ್ ನನ್ನ ಕಾರ್ ಹತ್ತ ಕೇಳಿದ್, ಇವಾಗ ಏನಕ್ ಇಳಿಸ್ತಾ ಇದ್ದಾನೆ ಅಂತ ಬೇಕಂತ ಕೊಬ್ಬಿಡ್ದವನು. ಆ ಮುಂದ್ಗಡೆ ರೋಡ್ ವರ್ಕ್ ಇನ್ ಪ್ರೋಗ್ರೆಸ್, ಅಲ್ಲಿ ಕಾರ್ ಹೋಗಕ್ಕಾಗಲ್ಲ, ಇಲ್ಲಿದ್ಬಿಟ್ಟು ನಡ್ಕೊಂಡು ಹೋಗ, ಅವಾಗ ನಿನ್ಗೆ ಬುದ್ಧಿ ಬರೋದು ಅಂತ ಹೇಳಿ ಕಳಿಸ್ತಾನೆ. ನಮ್ ಹೀರೋ ಮಿಸ್ ಲೂ ಹತ್ರ ಮಾತಾಡ್ಕೊಂಡ್ ಬಂದಿದ್ ನೋಡಿ ಅವ್ನಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಅದಕ್ಕೆ ಈ ತರ ಹೇಳ್ತಾ ಇದ್ದು ನಮ್ ಹೀರೋ ಹಂಗೆ ಬೈಕೊಂಡು ಈ ಮೆಂಟಲ್ ಸವಾಸ ಮಾಡ್ಬಿಟ್ಟು ಏನಕ್ ಹತ್ತಿಸ್ಕೊಂಡ ಏನೋ ಅಂತ ಹೇಳಿ ಬೈಕೊಂಡ್ ಕಾರ್ ಇಳಿತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಅಂದ್ರೆ ಅವ್ರ ಫ್ರೆಂಡ್ ಮ್ಯಾರೇಜ್ ಇತ್ತು ಅಂತ ಹೇಳಿ ಅವ್ನ ಅವ್ರ ವಿಲೇಜ್ ಗೆ ಇನ್ವೈಟ್ ಮಾಡಿದ್ನಲ್ವಾ, ಆ ಜಾಗಕ್ಕೆ ಹೋಗಿದ್ದಾನೆ. ಅಲ್ಲೇ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ಹೋಗಿದ ತಕ್ಷಣ ಅಲ್ಲಿ ಕನ್ನಡಿ ಹಾಕೊಂಡ್ರ ಅಪ್ಪ ಕೇಳ್ತಾನೆ, ಯಾರ್ ಗುರು ನೀವು ಇಲ್ಲೇನಕ್ ಬರ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನಾನ್ ಈ ತರ ಒಂದು ಮ್ಯಾರೇಜ್ ಗೆ ಅಂತ ಬಂದಿದ್ದೆ, ನಮ್ ಫ್ರೆಂಡ್ ಅವ್ರ ಮ್ಯಾರೇಜ್ ಇಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಇದಾರೆ ಅಂತ ಗೊತ್ತಾಯ್ತು, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ ಅಲ್ಲಿರೋ ಒಂದು ಲೇಡಿ ವಾಯ್ಸ್ ಕೊಡ್ತಾರೆ, ಇದೇನ್ ನೋಡ್ಕೊಂಡು ಹೋಗೋದಕ್ಕೆ ಝೂನಾ ಅಥವಾ ಪಾರ್ಕಾ, ಯಾರಂದ್ರೆ ಅವರು ಬರ್ತಾ ಇದ್ದೀರಾ, ಇದ್ರೂ ಪರವಾಗಿಲ್ಲಪ್ಪ, ನೋಡಕ್ಕೆ ಚಿಕ್ಕೊಂತರ ಇದ್ಯಾ, ಈ ವಯಸ್ಸಲ್ಲಿ ನಿನ್ಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಹೇಳ್ಕೋಬೇಕಾಗಿರೋದೆ ಅಂದಾಗ ಅವನ ಲೇಡಿ ನೋಡಿದ ತಕ್ಷಣ, ಮೇಡಮ್ ನೀವು ಪ್ರೊಫೆಸರ್ ಮಿಂಗ್ ತಾನೆ, ನಾನು ನಿಮ್ ಎಲ್ಲಾ ಬುಕ್ಸ್ ನ ಕೂಡ ಓದಿದೀನಿ ಮೇಡಮ್, ಆಕ್ಚುಲಿ ನಾನ್ ಕೂಡ ಒಂದು ಹಿಸ್ಟರಿ ಸ್ಟೂಡೆಂಟ್ ಗೊತ್ತಾ, ಹೇಳ್ಬೇಕಂದ್ರೆ ನಿಮ್ಮ ದೊಡ್ಡ ಫ್ಯಾನ್ ಮೇಡಮ್, ನಾನು ನಿಮ್ದು ಒಂದು ಬುಕ್ ಕೂಡ ಬಿಟ್ಟಿಲ್ಲ ಅಂತ ಹೇಳ್ತಾನೆ. ನನ್ಗೆ ಈ ತರ ಆರ್ಕಿಯಾಲಜಿಕಲ್ ವರ್ಕ್ ಮೇಲೆಲ್ಲ ತುಂಬಾನೇ ಇಂಟ್ರೆಸ್ಟ್ ಅಂತೆಲ್ಲ ಹೇಳಿದಾಗ ಆ ಮೇಡಮ್ ಕೂಡ ಓ ಹೌದಪ್ಪ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಗುಡ್ ಗುಡ್ ಅಂತ ಹೇಳ್ತಾ ಇರ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಲೇಡಿ ಇನ್ನಷ್ಟು ಇನ್ಫಾರ್ಮೇಶನ್ ನ ಹೇಳ್ತಾರೆ. ನಾವು ಜನರಲ್ ಕ್ಯೂವಾನ್ ಅಂತ ಹೇಳಿ ಜೋಸನ್ ಪೀರಿಯಡ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿದು ಶವಪೆಟ್ಟಿಗೆನ ಹುಡ್ಕೊಂಡು ಬಂದಿದೀವಿ. ಈ ಜಾಗದಲ್ಲಿ ಆ ಜೋಸನ್ ಪೀರಿಯಡ್ ಗೆ ಸೇರಿರೋ ಸುಮಾರು ಜನದ್ದು ಶವಪೆಟ್ಟಿಗೆಗಳಿದೆ, ಆ ಶವಪೆಟ್ಟಿಗೆಗಳು ಕಳ್ತನ ಆಗ್ತಿದೆ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿತ್ತಂತೆ. ಅದರಿಂದ ಪೊಲೀಸ್ ಅವರೇ ನಮ್ಮನ್ನ ಈ ಜಾಗಕ್ಕೆ ಬಂದು ಎಲ್ಲ ಸ್ವಲ್ಪ ಚೆಕ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಓ ಹೌದಾ ಮೇಡಮ್ ಅಂತ ಹೇಳಿ ಅಲ್ಲಿ ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈಗ ಈ ಮೇಡಮ್ ಮಿಂಗ್ ಅಂತ ಇದ್ರಲ್ವಾ, ಅವ್ರು ಹೋಗಿ ನಮ್ ಹೀರೋಯಿನ್ ಹತ್ರ ಮಾತಾಡ್ತಾ ಇರ್ತಾರೆ. ಈಗವರೆಗೂ ಏನೆಲ್ಲ ಕಲೆಕ್ಟ್ ಮಾಡಿದ್ರು ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ನಮ್ ಹೀರೋನ ನೋಡಿದ ತಕ್ಷಣ ಯಾವನೋ ಇವನು ಎಲ್ಲಿ ನೋಡಿದ್ರೆ ಕಣ್ಣು ಕಾಣಿಸ್ಕೊಳ್ತಾನೆ ಇರ್ತಾನೆ, ಇವಾಗ ಈ ಜಾಗಕ್ಕೆ ಏನಕ್ ಬಂದ, ನಾವ್ ಎಷ್ಟು ಕಿಲೋಮೀಟರ್ ದೂರ ಬಂದ್ರು ನಿಲ್ಗೂ ಬಂದಿದ್ದಾನ ಅಂತ ನೋಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ವಿಲ್ಲನ್ ನ ತೋರಿಸ್ತಾರೆ. ಫಸ್ಟ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ ರಾಬರಿ ಮಾಡಕ್ಕೆ ಹೇಳಿದ್ದ, ಬಟ್ ಅವರು ರಾಬರಿ ಮಾಡಿರೋದಿಲ್ವಲ್ಲ, ಅವಾಗ ಇವ್ನು ತುಂಬಾ ಕೋಪ ಪಟ್ಟಿರ್ತಾನಲ್ವಾ, ಇವನೇ ವಿಲ್ಲನ್. ಅವ್ನ್ ಬಂದು ಯಾರಿಗೋ ಒಬ್ರಿಗೆ ಕಾಲ್ ಮಾಡ್ಬಿಟ್ಟು, ಮೇಡಮ್ ನಾನು ಗಂಗ್ಸೂಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಈಗ ನಮ್ ಹೀರೋಯಿನ್ ಎಲ್ಲ ಇದಾರಲ್ವಾ, ಆ ಜಾಗಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ದಾನೆ. ಹಂಗಾದ್ರೆ ಇವನ್ಗೂ ಮೇಲೆ ಒಂದು ವಿಲನ್ ಇದಾರೇನೋ, ಇವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇರೋದು, ಬೇರೆ ಯಾರು ಅಲ್ಲ ಮಿಸ್ ಲೂನೆ, ಮಿಸ್ ಲೂ ಕೆಳಗಡೆನೆ ಇವ್ನು ಕೆಲಸ ಮಾಡ್ತಾ ಇರೋದು. ಹಂಗಾದ್ರೆ ಅವಳೇನ ವಿಲನ್, ನೋಡೋಣ ಅದನ್ನ ಮುಂದಕ್ಕೆ. ಆದ್ರೆ ಇವಾಗ ಅಲ್ಲಿ ವಿಲನ್ ನಮ್ ಹೀರೋ ಅವರ ಪೌನ್ ಶಾಪ್ ಗೆ ರಾಬರ್ಸ್ ಬಂದಿದ್ರಲ್ವಾ, ಈಗ ಅವ್ರ ಜೊತೆನೆ ಮತ್ತೆ ಮಾತಾಡ್ತಾ ಇದ್ದಾನೆ. ನೋಡು ಅವತ್ತ ಪೌನ್ ಶಾಪ್ ಅಲ್ಲಿ ಆಗಿರೋ ತರ ಆಗ್ಬಾರ್ದು, ಈ ಸತಿ ಕೇರ್ಫುಲ್ ಆಗಿ ಕೆಲಸ ಮಾಡ್ತೀರಾ ಇಲ್ವಾ, ನಿಮ್ಗೆ ಏನಾದ್ರು ಪಾಠ ಕಲ್ಸ್ಬೇಕು ಅನ್ನೋ ತರ ಬೈದಾಗ ಅವ್ನು ಹೇಳ್ತಾನೆ, ಇಲ್ಲಿ ನೋಡಿ ಸರ್ ಅದೇನೋ ಎಡವಟ್ ಆಗೋಯ್ತು, ನಾವೇನ್ ಬೇಕಂತ ಮಾಡ್ಲಿಲ್ಲ, ಆದ್ರೆ ಈ ಸತಿ ಖಂಡಿತ ನೀವ್ ಹೇಳೋ ಕೆಲ್ಸನ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾನೆ. ಅಂತ ಕೆಲಸ ಏನಪ್ಪಾ ಅಂತ ನೋಡಿದ್ರೆ ಈ ಅದೇ ಅವ್ರ ಪೊಲೀಸ್ ಅವ್ರು ಹೇಳಿದ್ರಲ್ವಾ, ಈ ಶವಪೆಟ್ಟಿಗೆಗಳಲ್ಲಿರೋ ವಸ್ತುಗಳನ್ನ ಕಳ್ತನ ಮಾಡ್ತಿದ್ದಾರೆ ಅಂತ. ಅದು ಜೋಸನ್ ಪೀರಿಯಡ್ ಅಂದ್ರೆ ಸ್ವಲ್ಪ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ, ಅದನ್ನ ಕಳ್ತನ ಮಾಡೋದಲ್ಲ ಇವ್ರೆ ಅಂತ ಕಾಣುತ್ತೆ, ನಾವು ಹುಷಾರಾಗಿ ಎತ್ಕೊ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇರೋದು. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಅವ್ನ್ ಬಂದು ಯಾವ್ದೋ ಒಂದು ಜಾಗಕ್ಕೆ ಹೋಗಿದ್ದಾನೇನೋ, ಅಲ್ಲಿ ಒಂದು ಪ್ರೈವೇಟ್ ಆಕ್ಷನ್ ನಡೀತಾ ಇರುತ್ತೆ, ನಾನು ಈ ತರ ಜಾಗಕ್ಕೆ ಬಂದಿದ್ದೀನಿ ಕಣೋ ಅಂತ ಹೇಳಿದಾಗ ನಮ್ ಹೀರೋ ಇಲ್ಲೇ ಒಂದು ಟ್ರ್ಯಾಕ್ಟರ್ ಅಲ್ಲಿ ಹೋಗ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲಿ ನೋಡೋ ನೀನ್ ಸುಮ್ನೆ ನಿನ್ ಕಣ್ಣಿಗೆ ಆಸೆಗೆ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋದ್ರೆ ಏನು ತಗೊಂಬೇಡ ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿ ನಮ್ ಹೀರೋ ಫ್ರೆಂಡ್ ನ ಯಾವನೋ ಸ್ವಲ್ಪ ಜೋರಾಗಿ ಬಂದವನು ಡಿಕ್ಕಿ ಹೊಡ್ಕೊಂಡು ಹೊಟ್ಟೋದ. ಅದರಿಂದ ನಮ್ ಹೀರೋ ಫ್ರೆಂಡ್ ಅನ್ಕೊಳ್ದೆ ಪಕ್ಕದಲ್ಲಿರೋ ಒಂದು ಕಾಸ್ಟ್ಲಿ ಐಟಮ್ ನ ತಳ್ಳಿ ಬಿಟ್ಬಿಟ್ಟ, ಅದು ಕೆಳಗಡೆ ಬಿದ್ದೋಯ್ತು. ಅದೇ ಟೈಮಲ್ಲಿ ಇಲ್ಲಿ ಕಾಲ್ ಕೂಡ ಕಟ್ ಆಯ್ತಾ, ನಮ್ ಹೀರೋ ಟಕ್ಕಂತ ಟ್ರ್ಯಾಕ್ಟರ್ ಬಿಟ್ಟು ಕೆಳಗಡೆ ಇಳಿತಾನೆ. ಅವನ ಹತ್ರ ಬ್ಲೂ ಪ್ರಿಂಟ್ ಕೂಡ ಇದ್ದಿರುತ್ತೆ. ಸೊ ಅಲ್ಲಿಂದ ಕೆಳಗಡೆ ಇಳ್ದವನು ಹಂಗೆ ಅವ್ನ ಕಣ್ಣು ಹಂಗೆ ಗೋಲ್ಡನ್ ಕಲರ್ ಅಲ್ಲಿ ಚೇಂಜ್ ಆಗುತ್ತೆ, ಅಂದ್ರೆ ಸ್ಕ್ಯಾನ್ ಮಾಡ್ತಾ ಇದ್ದಾನೆ ಆ ಮಣ್ಣನ್ನ. ಅದ್ರಲ್ಲಿ ಅವನಿಗೆ ಅಲ್ಲಲ್ಲಿ ಅಗದಿರೋ ತರ ಅನಿಸ್ತಾ ಇದೆ, ಮೀನ್ಸ್ ಶವಪೆಟ್ಟಿಗೆಗಳನ್ನ ಎತ್ತಿರೋದು ಅವ್ನಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ಅವರು ಬಂದು ಅದನ್ನ ಚೆಕ್ ಮಾಡಿ ನೋಡ್ಬಿಟ್ಟು, ಕರೆಕ್ಟ್ ಅಪ್ಪ ನೀನ್ ಹೇಳಿರೋದು ತುಂಬಾ ಕರೆಕ್ಟ್ ಹಂಗಂತ ಹೇಳಿ ನಮ್ ಹೀರೋಗೆ ತುಂಬಾನೇ ಹೊಗಳಿ ಮಾತಾಡ್ತಾರೆ. ಅದಾದ್ಮೇಲೆ ಈಗ ಕೊಳೆ ಹೊಡ್ಕೊಂಡು ಹೋಗಿದ್ರಲ್ವಾ ಆ ಶವಪೆಟ್ಟಿಗೆ, ಆ ಜಾಗದಲ್ಲಿ ಒಂದು ಮನೆ ಇರುತ್ತೆ, ಅಲ್ಲೋಗಿ ಒಬ್ರನ್ನ ಮಾತಾಡಿಸ್ತಾರೆ. ಅವ್ನು ಒಳ್ಳೆ ಹಂದಿಗುಟ್ಟಿರೋ ಹಂದಿ ಮರಿ ಇದ್ದಂಗೆ ಇರ್ತಾನೆ, ಮುಖದ ಮೇಲೆ ಏನು ಸುಟ್ಟಿರೋ ಗಾಯ ಬೇರೆ ಇರುತ್ತೆ. ಮೋಸ್ಟ್ಲಿ ಇವ್ರು ಕೂಡ ರಾಬರಿ ಗುಂಪಿಗೆ ಸೇರಿರೋರೇನೋ. ಇವ್ರನ್ನ ನೋಡಿದ ತಕ್ಷಣ ಏನಕ್ಕೆ ಜಾಗಕ್ಕೆ ಬಂದ್ರಿ, ಕೊಳ್ಳೆ ಹೊಡ್ಕೊಂಡೋಗಿ ಬಂದಿದ್ದೀರಾ ಅಂತ ಹೇಳಿ ಆ ಅಸಿಸ್ಟೆಂಟ್ ನನ್ನೇ ಅಲ್ಲಿಂದ ತಳ್ಬಿಡ್ತಾರೆ. ಅಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರಲ್ವಾ ಅವ್ರನ್ನ ತಳ್ಬಿಡ್ತಾರೆ. ಅದಾದ್ಮೇಲೆ ಪ್ರೊಫೆಸರ್ ಮಿಂಗೆ ಜಾಗಕ್ಕೆ
ಬಂದ್ಬಿಟ್ಟು ಇವ್ರು ಯಾರು ಏನು ಅಂತ ಎಲ್ಲದನ್ನು ಹೇಳೋದು. ಆಮೇಲೆ ಅವನು ಸೈಲೆಂಟ್ ಆಗ್ತಾನೆ. ಆ ಜಾಗಕ್ಕೆ ನಮ್ ಹೀರೋಯಿನ್ ಕೂಡ ಬಂದಿರ್ತಾಳಲ್ಲ, ನಮ್ ಹೀರೋ ಹತ್ರ ಮಾತಾಡ್ಬೇಕಾದ್ರೆ ಈವ್ನಿಂಗ್ ಕಾಫಿಗೆ ಹೋಗೋಣ, ಆ ಜಾಗಕ್ಕೆ ಬಂದ್ಬಿಡು ಅಂತ ಹೇಳ್ತಾರೆ. ಸೊ ಇವಾಗ ಹಂಗೆ ಈವ್ನಿಂಗ್ ಆಗಿರತ್ತೆ. ನಮ್ ಹೀರೋ ಜಾಗಕ್ಕೆ ಕಾಫಿಗೆ ಅಂತ ಹೋಗ್ಬೇಕಾದ್ರೆ ಆ ಜಾಗಕ್ಕೆ ರಾಬರಿ ಗುಂಪು ಅವರು ಬಂದಿರ್ತಾರೆ. ಅಷ್ಟೇ ಇವ್ರ ಮುಖಕ್ಕೆ ಮಾಸ್ಕ್ ಹಾಕ್ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಯಾವನೋ ನೀನು, ನಾವೆಲ್ಲೋದ್ರೂ ಹಿಂದ್ಗಡೆನೆ ಬರ್ತಾ ಇದ್ಯಾ, ನಮ್ಮನ್ನ ಸಿಕ್ಕಾಕ್ಸಕ್ ಅಂತಾನೆ ಟ್ರೈ ಮಾಡ್ತಾ ಇದ್ಯಾ, ಹೆಂಗೆ ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ರಕ್ ಆಗಲ್ವಾ ಅಂತ ಹೇಳಿ ಅವ್ರನ್ನ ಹೊಡೆಯಕ್ಕೆ ಶುರು ಮಾಡ್ಬಿಟ್ರು. ಅವ್ನಿಗೆ ಮಾಸ್ಕ್ ಹಾಕಿದ್ರೆ ಏನು ಹಾಕ್ದಿರ ಇದ್ರೆ ಏನು, ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ, ಅದು ಗೊತ್ತಿಲ್ಲದೆ ಅವ್ರು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆಗ ನಮ್ ಹೀರೋ ಹಂಗೆ ಅವ್ರನ್ನ ಸೈಡ್ ತಳ್ಬಿಟ್ಟು ಅವ್ರ ಮುಖನೆಲ್ಲ ಹಂಗೆ ಸ್ಕ್ಯಾನ್ ಮಾಡಿ ನೋಡ್ತಾನೆ ಯಾರ್ಯಾರು ಬಂದಿರೋದು ಅಂತ. ಆಗ ಅವ್ರ ಕತ್ತತ್ರ ಒಂದು ಟ್ಯಾಟೂ ಇರೋದನ್ನ ಗಮನಿಸ್ಬಿಟ್ಟ. ಅಂದ್ರೆ ಅವತ್ತು ಪಾನ್ ಶಾಪ್ಗೆ 3 ರಾಬರ್ಸ್ ಬಂದಿದ್ರಲ್ವಾ, ಅದ್ರಲ್ಲಿ ಒಬ್ಬನ್ ಕತ್ತಲ್ ಕೂಡ ಇದೇ ಟ್ಯಾಟೂ ಇರುತ್ತೆ. ಸೊ ಹಂಗಾರೆ ಅವತ್ ಬಂದಿದ್ ಕೂಡ ಇವ್ರೆ ಅಂತ. ಈ ತರ ನೋಡ್ತಾ ಇರ್ಬೇಕಾದ್ರೆ ಈ ಸೌಂಡ್ ನಮ್ ಹೀರೋನ್ಗೆ ಕೇಳಿಸ್ಕೊಂಡು ಅವಳು ಹಂಗೆ ಶಾಪ್ ಬಿಟ್ಟು ಹೊರಗಡೆ ಬರ್ತಾಳೆ. ಇದನ್ನ ನೋಡಿದ ತಕ್ಷಣ ಅವ್ರು ಸುಮ್ನೆ ಇರ್ತಾರ, ಪೊಲೀಸ್ ಅವ್ರು ಬಂದ್ರು ಅಂತ ಹೇಳಿ ಅವ್ರಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಇನ್ನು ನಮ್ ಹೀರೋ ಮುಖದ ಮೇಲೆ ಇರೋ ಮಾಸ್ಕ್ ನ ತೆಗ್ದಿಲ್ಲ. ಇದ್ರೂನು ಆ ರೋಡಿಯವ್ರು ಈ ಜಾಗಕ್ಕೆ ಹೋಗಿದ್ದು, ಅವ್ರ ಈ ಕಡೆನೆ ಹೋಗಿದ್ದು, ಹಿಂಗೋಗಿ ಅಂತ ಹೇಳಿ ತೋರಿಸ್ತಾ ಇರ್ತಾನೆ. ನಮ್ ಹೀರೋನ್ಗೆ ಸಖತ್ ಆಶ್ಚರ್ಯ. ಇವಾಗೆ ಅವಳು ಅವ್ನ್ ಮುಖದ ಮೇಲೆ ಇರೋ ಮಾಸ್ಕ್ ನ ತೆಗಿಯೋದು. ನಿನ್ ಮುಖಕ್ ಮಾಸ್ಕ್ ಹಾಕೊಂಡಿದ್ರೆ ಕೂಡ ರೋಗಿ ಡೈರೆಕ್ಷನ್ ನಿನ್ ಕೈಲಿ ಹೆಂಗ್ ಹೇಳಕ್ ಆಯ್ತು ಅಂತ. ಈ ತರ ಇವಳು ಶಾಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಆ ರಾಬರಿ ಗ್ಯಾಂಗ್ ನನ್ನೇ ತೋರ್ಸೋದು. ಅವ್ರಿರೋ ಜಾಗದಲ್ಲೇ ನಮ್ ಹೀರೋ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಇವ್ನ್ ಯಾವನ್ ಗುರು, ಇವ್ನು ನಾವ್ ಹೋಗಿದ್ ಜಾಗಗೆಲ್ಲ ಬಂದು ಸುಮ್ನೆ ಹಿಂಸೆ ಕೊಡ್ತಾ ಇದ್ದಾನೆ, ಸುಮ್ನೆ ಅವನಿಂದಾನೆ ಪ್ರಾಬ್ಲಮ್ಸ್, ಅವ್ನು ನೀನಾದ್ರೂ ಮಾಡ್ಬೇಕಲ್ವಾ. ಮಾಡೋದ್ ಆ ಕಡೆ ಇರ್ಲಿ, ಈ ಫೀಲ್ಡ್ ಅಲ್ಲಿ ಹುಷಾರ ಕೆಲಸ ಮಾಡ್ಬೇಕು ಅಂತ ನಿನ್ಗೆ ಗೊತ್ತಿಲ್ವಾ? ಪ್ರತಿ ಸತಿ ಇದೇ ತರ ಮಿಸ್ ಆಗ್ತಾ ಇದ್ರೆ ಹೆಂಗೋ ನಾವ್ ಕೆಲಸ ಮಾಡೋದು. ಯಾವನಾದ್ರೂ ಬಾಂಬ್ ಇಟ್ಟಿರುವಾಗ ಸ್ಮೋಕ್ ಮಾಡ್ತಾನ, ಆ ಬೆಂಕಿ ಅದ್ರ ಮೇಲೆ ಬೀಳತ್ತೆ ಅಂತ ಸ್ವಲ್ಪ ಕೂಡ ನಿನ್ಗೆ ಜ್ಞಾನ ಇಲ್ವಾ ಅಂತ ಹೇಳಿ ಬೈತಾ ಇರ್ತಾನೆ. ಅಷ್ಟೆಲ್ಲ ಇಷ್ಟ ಕತ್ತೆ ವಯಸ್ಸಾಗಿದೆ, ಇನ್ನು ಮದ್ವೆ ಕೂಡ ಆಗಿಲ್ಲ ಕಣೋ, ಮುಖದ ಮೇಲೆ ಈ ತರ ಮಾರ್ಕ್ ಆದ್ರೆ ಯಾವ ಏನ್ ಕೊಡ್ತಾರೆ ಅನ್ನೋ ತರ ಬೈತಾ ಇರ್ತಾನೆ. ಮೋಸ್ಟ್ಲಿ ಬಾಂಬ್ ಇಡೋ ಟೈಮ್ ಅಲ್ಲೇ ಇವ್ನಿಗೆ ಇತರ ಆಕ್ಸಿಡೆಂಟ್ ಆಯ್ತಾನೋ, ಅದಕ್ಕೆ ಮುಖದ ಮೇಲೆ ಆ ಮಾರ್ಕ್ ಇರೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಹತ್ರ ಕೇಳ್ತಾ ಇರ್ತಾಳೆ, ಅವತ್ತು ಪಾನ್ ಶಾಪ್ ಅಲ್ಲಿ ಅವ್ರ ಮುಖನ ನೋಡೇ ಇಲ್ಲ ನಾನು ಅಂತ ಹೇಳ್ದೆ, ಅವ್ರು ಯಾರು ಹೆಂಗಿರ್ತಾರಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ದೆ, ಆದ್ರೆ ಇವತ್ತು ಇಲ್ಲಿ ನಿನ್ನ ಅಟ್ಯಾಕ್ ಮಾಡಿರೋರ್ನ ನೋಡ್ಬಿಟ್ಟು ಅವ್ರ ಅವತ್ತು ಪಾನ್ ಶಾಪ್ ಕೂಡ ಬಂದಿರೋದು ಅಂತ ಹೇಳ್ದೆ. ಹೆಂಗ್ ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಹೇಳ್ತಾ ಯಾಕೆ ಹೇಳಲ್ಲ? ನನ್ಗೆ ಸ್ಟಾರ್ಟಿಂಗ್ ನಿನ್ ಮೇಲೆ ಡೌಟ್ ಇದೆ ಕಣೋ. ಫಸ್ಟ್ ಆಫ್ ಆಲ್ ಆ ರಾಬರ್ ಹೆಂಗಿದ್ದ ಏನು ಅಂತ ಹೇಳಿ ಫಸ್ಟ್ ಅವ್ನ ಐಡೆಂಟಿಫಿಕೇಶನ್ಸ್ ನ ಹೇಳು, ಸ್ಕೆಚ್ ಮಾಡಿಸ್ತೀನಿ ಅಂತ ಹೇಳಿ ಒಂದು ಆರ್ಟಿಸ್ಟ್ ನ ಕರ್ಸಿ ಅವ್ನು ಹೇಳ್ತಾ ಅವ್ರು ಕೂಡ ಅದನ್ನ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ ಫ್ರೆಂಡ್ ಹೀರೋಗೆ ಕಾಲ್ ಮಾಡ್ತಾನೆ. ಮಚ್ಚ ನಾನ್ ಮಾರಿಸ್ಬಿಟ್ರು ಮಚ್ಚ, ಯಾವನೋ ಅವನು ಡೂಪ್ಲಿಕೇಟ್ ಐಟಮ್ ನನ್ ಕೊಟ್ಬಿಟ್ಟು 2 ಲಕ್ಷ ತಗೊಂಡ್ಬಿಟ್ಟ ಕಣೋ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾನೆ, ಆಲ್ರೆಡಿ ನಾನು ಹೇಳ್ದೆ, ಸರಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿ ಇದೀನಿ, ಅದೇನು ಅಂತ ನಾನು ಬಂದು ನೋಡ್ತೀನಿ, ಈಗ ಅಳ್ದೆ ಸೈಲೆಂಟ್ ಆಗಿ ಇರು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಆ ಮಿಸ್ಲು ಅನ್ನೋರು ನಮ್ ಹೀರೋಗೆ ಕಾಲ್ ಮಾಡ್ತಾರೆ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನು ಈ ತರ ನಮ್ ಫ್ರೆಂಡ್ ಅವ್ರ ಮದ್ವೆ ಅಂತ ಹೇಳಿ ಗಂಗ್ಸುಗೆ ಬಂದಿದ್ದೀನಿ ಅಂತ ಹೇಳಿ ಅವಳೇ ವಿಲ್ಲನ್ ಅಂತ ಗೊತ್ತಿಲ್ಲದೆ ಎಲ್ಲ ನಿಜ ಅವಳ ಹತ್ರ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಅವನು ಸ್ಕೆಚಿಂಗ್ ಎಲ್ಲ ಹೇಳೋ ಅಷ್ಟರಲ್ಲಿ ನಮ್ ಹೀರೋನ್ಗೆ ಟೈರ್ಡ್ ಆಗ್ಬಿಟ್ಟು ಹಂಗೆ ಮಲಗ್ಬಿಟ್ಟಿರ್ತಾಳೆ. ಹಂಗೆ ಹತ್ರ ಹೋಗಿ ನೋಡ್ತಾನೆ, ಮಲಗಿರೋದ್ ನೋಡು ಗೂಬೆ ತರ, ನನ್ನನ್ನ ಒಂದತ್ರ ಇರಕ್ ಬಿಟ್ಟಿಲ್ಲ, ಹಿಂಸೆ ಕೊಟ್ಬಿಟ್ಟು ಮಲಗಿರೋದ್ ನೋಡು, ಮಕದ್ಮೇಲೆ ಒಂದ್ ಪಂಚ್ ಕೊಟ್ರೆ ಆ ಮೂತಿ ಹಂಗೆ ಅಪ್ಪಚ್ಚಿ ಆಗ್ಬಿಡ್ಬೇಕು, ಅಪ್ಪಾಡಿ ಇವಾಗಾದ್ರೂ ಫ್ರೀ ಆದೆ ಹೋಗ್ಬಿಡ್ಬೇಕು ಅಂದ್ಕೊಳ್ಳೋಷ್ಟ್ರಲ್ಲೇ ನಮ್ ಹೀರೋಯಿನ್ ವಾಯ್ಸ್ ಕೇಳಿಸುತ್ತೆ. ಹಲೋ ಬಾಸ್, ಏನೋ ನಿಮ್ ಪಾಡಿಗೆ ನೀವ್ ಹೋಗ್ತಾ ಇದ್ದೀರಾ, ಸ್ಕೆಚ್ ಮಾಡಿಸ್ಬಿಟ್ರೆ ಸಾಕಾ, ಅದನ್ನ ಐಡೆಂಟಿಫೈ ಮಾಡೋದ್ ಬೇಡ್ವಾ? ನೀನ್ ಮಾಡ್ಸಿರೋ ಈ ಪಿಕ್ಚರು ನಮ್ಮ ಹತ್ರ ಇರೋ ಆ ರಾಬರ್ಸ್ ಲಿಸ್ಟ್ ಅಲ್ಲಿ ಮ್ಯಾಚ್ ಆಗುತ್ತಾ ಅಂತ ನೋಡ್ಬೇಕು, ಆಮೇಲೆನೆ ನೀನ್ ಇಲ್ಲಿಂದ ಹೋಗೋದು ಅಂತ ಹೇಳ್ತಾರೆ. ಸರಿ ಇಷ್ಟ ಅಕ್ಯುರೇಟ್ ಆಗಿ ಹೇಳಿದ್ಯಾ, ಇವ್ರೇನಾ ನಿಮ್ ಬಾಸ್ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಹಲೋ ಮೇಡಮ್ ನಿಮ್ಗೆ ಸತಿ ಹೇಳೋದು, ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಫೋಟೋ ನೋಡ್ತಾ ಇದ್ರೆ ಇನ್ನೊಂದ್ ವಿಷಯ ನೆನಪು ಬರುತ್ತೆ. ಈ ಗನ್ಸ್ ಎಲ್ಲ ಸ್ಮಗ್ಲಿಂಗ್ ಮಾಡೋ ಕೇಸಲ್ಲಿ ಒಂದ್ಸತಿ ಇವನನ್ನ ನೋಡಿದ್ನಲ್ವಾ ಅಂತ. ಅಷ್ಟೇ ಅಲ್ಲ, ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ರಲ್ವಾ, ಆ ಜಾಗದಲ್ಲಿ ಕೂಡ ಇವನ್ನ ನೋಡಿರ್ತಾರೆ. ಬಟ್ ಅಷ್ಟೊಂದು ಐಡೆಂಟಿಫೈ ಮಾಡಕ್ ಆಗಿರೋದಿಲ್ಲ. ಇವ್ರಿಗೆ ಗೊತ್ತಾಗೋಯ್ತು ಅವ್ನ ಈ ಜಾಗದಲ್ಲಿ ಇದ್ದಾನೆ ಅಂತ. ಅವ್ನ ಹಿಡಿಬೇಕು ಅಂತ ಓಡೋಗ್ತಾರ. ಜೊತೆಗೆ ನೀನು ಬಾರೋ ಅಂತ ಹೇಳಿ ನಮ್ ಹೀರೋನು ಕೂಡ ತರ ಅಂತ ಹೇಳ್ಕೊಂಡು ಹೋಗ್ತಾರೆ. ಇದೇ ಟೈಮಲ್ಲಿ ಊರ್ ಒಳಗಡೆ ಆ ವಿಲೇಜ್ ಒಳಗಡೆ ಮದ್ವೆ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಜೋರಾಗಿ ಪಟಾಕಿಗಳೆಲ್ಲ ಹೊಡಿತಾ ಇರ್ತಾರೆ. ಅವರಲ್ಲಿ ಊರೊಳಗಡೆ ಪಟಾಕಿ ಹೊಡಿತಾ ಇದ್ರೆ ಕರೆಕ್ಟ್ ಆಗಿ ಅದೇ ಸೌಂಡ್ ಗೆ ಇಲ್ಲಿ ಈ ಕಳ್ಳರು ಕೂಡ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾರೆ. ಆತರ ಪಟಾಕಿ ಸೌಂಡ್ ಬರ್ತಾ ಇರ್ಬೇಕಾದ್ರೆ ಈ ಸೌಂಡ್ ದೊಡ್ಡದಾಗಿ ಕೇಳಿಸಲ್ವಲ್ಲ, ಸೊ ಅವ್ರ ಆತರ ಮಾಡೋದು. ಬಟ್ ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಅವ್ರ ಕಡೆ ಅವರೆಲ್ಲ ಬಂದ್ಬಿಟ್ರು. ಈ ತರ ಪೊಲೀಸರು ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಕೆಲವರು ಆ ಗುಹೆ ಒಳಗಡೆ ಇಳಿದ್ಬಿಟ್ರು. ಬಾವಿ ತರ ಇತ್ತಲ್ಲ ಜಾಗದಲ್ಲಿ ಇಳಿದ್ಬಿಟ್ರು. ಇಬ್ರು ನಮ್ಮ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅಷ್ಟೆಲ್ಲ ಆ ಜಾಗಕ್ಕೆ ಪ್ರೊಫೆಸರ್ ಕೂಡ ಬರ್ತಾರೆ. ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ ಅವರು ಆ ಶವಪೆಟ್ಟಿಗೆಗಳನ್ನು ಹುಡ್ಕೊಂಡೇ ಹೋಗಿರೋದು, ಅವ್ರು ಕಳ್ತನ ಮಾಡೋ ಚಾನ್ಸಸ್ ಇದೆ ಅಂತ. ಮಿಕ್ಕದವರೆಲ್ಲ ಗುಹೆ ಒಳಗಡೆ ಇಳಿತಾರೆ. ಆದ್ರೆ ಮೇಲೆ ಪ್ರೊಫೆಸರ್ ಮತ್ತೆ ನಮ್ ಹೀರೋಯಿನ್ ಅವರ ಅಸಿಸ್ಟೆಂಟ್, ಆಮೇಲೆ ಪ್ರೊಫೆಸರ್ ಅವರ ಅಸಿಸ್ಟೆಂಟ್, ಈ 3 ಜನ ಮೇಲೆ ಈ ಕೆಲವೊಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಯೂಸ್ ಮಾಡ್ತಾರಲ್ಲ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸ್, ಅದನ್ನೆಲ್ಲ ಇಟ್ಕೊಂಡು ಏನೋ ಟೆಸ್ಟ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ನಮ್ ಹೀರೋನ ಬಿಟ್ಟಿದ್ ಪಾಡಿಲ್ಲ. ಅವ್ನ ಕೈಗೆ ಹ್ಯಾಂಡ್ ಕಫ್ ಎಲ್ಲ ಹಾಕ್ತಾ ಇರ್ತಾರೆ. ಈಗ ನೀನೇ ನಮ್ಮ ವಿಟ್ನೆಸ್, ನಿನ್ನ ಸಾಯಿಸೋ ಚಾನ್ಸಸ್ ಜಾಸ್ತಿನೇ ಇದೆ, ಸೊ ನಿನ್ನ ಫಸ್ಟ್ ನಾವು ಸೇಫ್ ಆಗಿ ನೋಡ್ಕೋಬೇಕು ಅಂತ ಹ್ಯಾಂಡ್ ಕಫ್ ಹಾಕಿರೋದ್ರ ನೋಡ್ಬಿಟ್ಟು ನಮ್ ಹೀರೋ ಹೇಳ್ತಾನೆ, ಸೇಫ್ಟಿಯಾಗಿ ನೋಡ್ಕೊಳ್ತೀನಿ ಅನ್ನೋ ಹೆಸರಲ್ಲಿ ನನ್ನೇ ಒಂದು ಕೈದಿ ತರ ಹಿಡಿದಿಟ್ಕೊಂಡಿದ್ದೀರಾ ಅಂತ ನೋಡ್ತಾನೆ. ನಮ್ ಹೀರೋನ್ ಎಲ್ಲೇ ಹೋದ್ರು ಅವನ್ನ ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಆ ಗುಹೆ ಒಳಗಡೆ ಇಳ್ದಿರ್ತಾರಲ್ವಾ, ಆ ಕಳ್ಳರ ಗುಂಪನ್ನ ತೋರಿಸ್ತಾರೆ. ಅವ್ರೇನ ಐಟಮ್ಸ್ ನ ಹುಡ್ಕೊಂಡು ಹೋಗ್ತಾ ಇರೋದು. ಆದ್ರೆ ಇವ್ರಿಗೆ ಗೈನ್ ಮಾಡಕ್ ಕೂಡ ಅವ್ರ ಕಡೆ ಒಬ್ರು ಮೇಲೆ ಇರ್ಬೇಕಲ್ವಾ, ಆ ವಿಲ್ಲನ್ನೇ ಮೇಲೆ ಇರೋದು. ಅವ್ನ್ ಬಂದು ಮಿಸ್ಲುಗೆ ಕಾಲ್ ಮಾಡ್ಬಿಟ್ಟು, ಅವತ್ತು ಆ ಪಾನ್ ಶಾಪ್ ಅಲ್ಲಿ ಇದ್ದ ಅಲ್ವಾ,
ನಮ್ಮನ್ನ ಅಟ್ಯಾಕ್ ಮಾಡ್ದ ಅಂತ ಹೇಳಿದ್ನಲ್ವಾ, ಅವ್ನು ಈ ಜಾಗ ಕೂಡ ಬಂದಿದ್ದಾನೆ, ನಾವೆಲ್ಲೋದ್ರೂ ನಮ್ಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಮಿಸ್ ಲೂಗ್ ಒಂಥರ ಬೇಜಾರಾಗೋಯ್ತು. ಅಂದ್ರೆ ಆ ಜಾಗದಲ್ಲಿ ನಮ್ ಹೀರೋ ಇದಾನಲ್ವಾ, ಅವ್ನ್ಗೇನಾದ್ರೂ ಆಗ್ಬಿಡತ್ತೆ ಅಂತ, ಏನಂತ ಒಂದು ಅಕ್ರೆ ಇವ್ನ ಮೇಲೆ ಅಂತ ಗೊತ್ತಿಲ್ಲ. ಆದ್ರೆ ಕಾಲ್ ಮಾಡ್ಬಿಟ್ಟು ಅವ್ರು ಇಲ್ಲಿ ನೋಡಿ ಹೀರೋಗ್ ಏನೇ ಆಗ್ಬಾರ್ದು, ಅವ್ನ ಮೈ ಮೇಲೆ ಸಣ್ಣ ಗಾಯ ಕೂಡ ಆಗ್ಬಾರ್ದು ಅಂತ ಇನ್ಸ್ಟ್ರಕ್ಷನ್ ನ ಕೊಟ್ಬಿಟ್ಲು. ಇವಾಗ ಇಲ್ಲಿ ಗುಹೆ ಒಳಗಡೆ ನಮ್ ಹೀರೋಯಿನ್ ಕೂಡ ಕರ್ಕೊಂಡು ಹೋಗಿರ್ತಾಳೆ. ಅವ್ರ ಹತ್ರ ಕಣ್ ಕಾಣಿಸ್ತಿರೋ ಜಾಗದಲ್ಲಿ ಟಾರ್ಚ್ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ನಮ್ ಹೀರೋಯಿನ್ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಟಕ್ಕಂತ ನಮ್ ಹೀರೋನೇ ಹಿಡ್ಕೊಳ್ಳೋದು, ಏನ್ ಮೇಡಮ್ ಹುಷಾರಾಗಿ ನಡ್ಕೊಂಡು ಹೋಗ್ರಿ ಮೇಡಮ್ ಅಂತ ಹೇಳ್ತಾನೆ. ಅವಳಂಗೆ ಲುಕ್ ಕೊಟ್ಕೊಂಡಿದ್ದವಳು ಇವಾಗ ಸ್ವಲ್ಪ ಮುಂದಕ್ಕೆ ಹೋಗೋಷ್ಟರಲ್ಲಿ ಅಲ್ಲಿ ರಾಬರ್ಸ್ ಓಡಾಡ್ತಾ ಇರೋದನ್ನ ಗಮನಿಸ್ಬಿಟ್ಲು. ಇನ್ ಅವ್ರು ನೀಡಿಬೇಕು ಅಂತ ನಮ್ ಹೀರೋನ ತರ ಅಂತ ಹೇಳ್ಕೊಂಡು ಓಡೋಗ್ತಾ ಇರ್ತಾಳೆ. ಆತರ ಇವ್ರು ಪೊಲೀಸರು ಓಡಿಸ್ಕೊಂಡ್ ಬರ್ತಿದ್ರೆ ಅಂತ ರೌಡೀಸ್ಗೆ ಗೊತ್ತಾಗಿದ ತಕ್ಷಣ ಅವ್ರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ದಿಕ್ ದೋಚದೆ ಯಾವ್ದೋ ಒಂದು ದಿಕ್ಕಲ್ಲಿ ಓಡೋಗ್ತಾರೆ. ನೋಡಿ ಕೆಳಗಡೆ ಏನೋ ಒಂದು ಟೈಲ್ ತರ ಇರುತ್ತೆ, ಅದನ್ನ ಡುಮ್ಮ ತುಳಿದಿದ ತಕ್ಷಣ ಇವ್ರಿರೋ ರೂಮ್ ಹಂಗೆ ಲಾಕ್ ಆಗೋಯ್ತು. ಮೀನ್ಸ್ ಒಂದು ಡೋರ್ ತರ ಬಂದು ಇವ್ರು ನಂಗೆ ಒಳಗಡೆ ಲಾಕ್ ಮಾಡ್ಬಿಡ್ತು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಹೀರೋ ಕೂಡ ಓಡಿಸ್ಕೊಂಡೇ ಬಂದ್ರಲ್ವಾ, ನಮ್ ಹೀರೋಯಿನ್ ಕೂಡ ಅದೇ ತರ ಒಂದು ಲಾಕ್ ಮೇಲೆ ತುಳಿದ್ ಬಿಡ್ತಾಳೆ, ಕೆಳಗಡೆ ಒಂದು ಟೈಲ್ ಮೇಲೆ ತುಳಿದ್ ಬಿಡ್ತಾಳೆ. ಅದ್ರ ನೋಡಿದ ತಕ್ಷಣ ಅಲ್ಲಿ ಕೆಲವೊಂದು ಸೌಂಡ್ಸ್ ಬರ್ತಾ ಇದೆ, ಏನು ಚೇಂಜಸ್ ಆಗ್ತಾ ಇದೆ. ನಮ್ ಹೀರೋಗದು ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು, ಯಾಕಂದ್ರೆ ಕಣ್ಣಲ್ಲ ಪವರ್ ಇದೆ ಅಲ್ವಾ, ಅದ್ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡ ಇಲ್ಲಿ ಏನೋ ಕೆಲವೊಂದು ಮೆಕ್ಯಾನಿಸಮ್ ನ ಮಾಡಿದ್ದಾರೆ ಅಂತ. ಅಂದ್ರೆ ಅಥವಾ ಹುಷಾರಾಗಿಡ್ಬೇಕಾಗಿರೋ ಜಾಗಗಳಲ್ವಾ ಇವೆಲ್ಲ, ಅದ್ರಿಂದ ನಮ್ ಹೀರೋಗ್ ಅರ್ಥ ಆಗೋಯ್ತು ಇಲ್ಲಿ ಇವಾಗ ಏನೋ ತಪ್ಪಾಗಿ ನಡೆಯುತ್ತೆ ಅಂತ. ಇನ್ನೇನು ಹಂಗಂಗೆ ದೊಡ್ಡದಾಗಿ ಈಟಿಗಳೆಲ್ಲ ಬಂದು ಇವ್ರ ಕಡೆನೆ ಶಾರ್ಪ್ ಆಗಿ ಚುಚ್ಕೊಳಕ್ಕೆ ಬರುತ್ತೆ. ಹಂಗೋ ಹಿಂಗೋ ತಪ್ಪಿಸ್ಕೊಂಡು ಹೊರಳ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾರೆ. ಈಗ ಒಳಗಡೆ ಸಿಕ್ಕಾಕೊಂಡಿರೋರ್ನ ತೋರಿಸ್ತಾರೆ. ಆ ರಾಬರಿ ಹೆಡ್ ಒಬ್ಬ ಇದ್ದಲ್ವಾ, ಅವ್ನ್ ಬಂದ ಡುಮ್ಮನ ಸರಿಯಾಗಿ ಬೈತಾ ಇರ್ತಾನೆ. ನಿನ್ಗೆ ಕಣ್ಣೆ ಕಾಣಿಸಲ್ಲ ಕಣೋ, ಕೈ ಕಾಲು ಇಟ್ಕೊಂಡ್ ಸುಮ್ನೆ ಇರಲ್ಲ ಅಂತ್ಯ, ಏನಾದ್ರೂ ಒಂದ್ ಕಿತಾಪತಿ ಕೆಲಸ ಮಾಡ್ತೀಯ ಅಂತ ಬೈತಾ ಇರ್ತಾರೆ. ಅಂದ್ರೆ ಈಗ ಸದ್ಯಕ್ಕೆ ನಾವ್ ಯಾವ್ದೋ ಚಿಕ್ಕ ಮೆಕ್ಯಾನಿಸಮ್ ಅಲ್ಲಿ ಸಿಕ್ಕಾಕೊಂಡಿದೀವಿ, ಅದರಿಂದ ತೊಂದ್ರೆ ಇಲ್ಲ. ಅದೇ ಬೇರೆ ಏನಾದ್ರು ಆಗಿದ್ರೆ ಅಷ್ಟೇ, ಇಷ್ಟೊತ್ತಿಗೆ ನಾವು ಟಿಕೆಟ್ ತಗೊಂಡ್ ಪರಲೋಕಕ್ಕೆ ಟ್ರಾವೆಲ್ ಮಾಡ್ಬೇಕಾಗಿತ್ತು ಅಂತ ಬೈತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಪ್ರೊಫೆಸರ್ ಅವ್ರನ್ನ ತೋರಿಸ್ತಾರೆ. ಹೆಂಗೋ ಅವ್ರು ಕೂಡ ಕೆಲವೊಂದು ಮೆಕ್ಯಾನಿಸಮ್ಸ್ ಎಲ್ಲ ಇಟ್ಕೊಂಡಿದ್ರಲ್ಲ, ಅದರಿಂದ ಕೆಳಗಡೆ ಏನೋ ಅಪಾಯ ಅಂತ ಗೊತ್ತಾಯ್ತು. ಅದರಿಂದ ಪ್ರೊಫೆಸರ್ ಮತ್ತೆ ಅವ್ರ ಕಡೆಯವರೆಲ್ಲ ನಮ್ ಹೀರೋಯಿನ್ ಹುಡ್ಕೊಂಡು ಕೆಳಗಡೆ ಬಂದ್ಬಿಟ್ರು. ಅವ್ರಿಗೆ ಆ ಜಾಗ ನೋಡ್ತಾ ಇದ್ರೆ ಒಂಥರ ಡೌಟ್ ಆಗಿರುತ್ತಲ್ವಾ, ಸೊ ನಮ್ ಹೀರೋಯಿನ್ ಹತ್ರ ಒಂದು ಕಾಯಿನ್ ನ ತಗೊಂಡು ಅದನ್ನ ಫ್ಲಿಪ್ ಮಾಡಿ ಬಿಡ್ತಾರೆ. ಆ ಕಾಯಿನ್ ಹಂಗೆ ಮೇಲೆ ಹೋಗಿ ಅಂಟ್ಕೊಳ್ಳುತ್ತಾ. ಅದರಿಂದ ಅವ್ರು ಹೇಳ್ತಾರೆ ಈ ಜಾಗ ಕಂಪ್ಲೀಟ್ ಆಗಿ ಮ್ಯಾಗ್ನೆಟಿಕ್ ಮೆಕ್ಯಾನಿಸಮ್ ಇಂದ ಆಗಿರೋದು, ಈ ಜಾಗ ಸ್ವಲ್ಪ ಡೇಂಜರಸ್ ಆಗಿದೆ, ಆದಷ್ಟು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ಲೋ ಆಗಿ ಅವ್ರು ಅಲ್ಲಿಂದ ಮೂವ್ ಆನ್ ಆಗಿ ಸ್ಟ್ರೈಟ್ ಆಗಿ ಆ ರಾಬರ್ಸ್ ಎಲ್ಲ ಒಂಥರ ಟ್ರಾಪ್ ಆಗಿದ್ರಲ್ಲ ಒಂದು ಜಾಗಕ್ಕೆ, ಡೋರ್ ತರ ಕ್ಲೋಸ್ ಆಗ್ಬಿಟ್ಟಿತ್ತಲ್ವಾ, ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನೋಡಿದಾಗ ಡೋರ್ ಓಪನ್ ಮಾಡೋದಕ್ಕೆ ಎಲ್ಲಾದ್ರೂ ದಾರಿ ಇರ್ಬೇಕಲ್ವಾ, ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಆಗ ನಮ್ ಹೀರೋ ಹತ್ರ ಇರೋ ಪವರ್ ನ ಯೂಸ್ ಮಾಡಿ ಅಲ್ಲಿ ಒಂಥರ ಹಂದಿ ಮೂಗ್ ತರ ಒಂದು ಡೋರ್ ಇದೆ ನೋಡಿ ಓಪನಿಂಗ್, ಅದ್ರ ನೋಡ್ಬಿಟ್ಟು ನನಗ್ ಗೊತ್ತಿರೋಂಗೆ ಮೋಸ್ಟ್ಲಿ ಡೋರ್ ಓಪನ್ ಮಾಡೋದಕ್ಕೆ ಅದೇ ಎಂಟ್ರೆನ್ಸ್ ಅಂತ ಕಾಣುತ್ತೆ ಅಂದಾಗ ನಮ್ ಹೀರೋಯಿನ್ ಕೂಡ ಹೋಗಿ ಅದನ್ನ ಪ್ರೆಸ್ ಮಾಡ್ತಾಳೆ. ನಮ್ ಹೀರೋಗ ಟೆನ್ಷನ್ ಆಗೋಯ್ತು, ನಾನು ಜಸ್ಟ್ ಗೆಸ್ ಮಾಡಿ ಹೇಳಿದ್ದು, ನಿಮ್ ಪಾಡಿಗೆ ನೀವ್ ಆ ಕೆಲಸನ ಮಾಡ್ಬಿಟ್ರೆ ಈಗ ತಾನೇ ಒಂದು ಅಪಾಯದಿಂದ ಪಾರಾಗಿ ಬಂದಿದೀವಿ, ಮತ್ತೆ ನಮ್ಮನ್ನ ಸಿಕ್ಕಾಕ್ಸಕ್ಕೆ ನೋಡ್ತೀರಾ ಅಂತ ನೋಡ್ತಾ ಇರ್ತಾನೆ. ಅದೇ ತರನೇ ಇನ್ನೊಂದ್ ಕಡೆ ನಮ್ಮ ಪ್ರೊಫೆಸರ್ ಅವರೆಲ್ಲ ಇದಾರಲ್ವಾ, ಆ ಜಾಗದಲ್ಲೂ ಇರತ್ತಲ್ಲ. ಅಂದ್ರೆ ಆ ಕಡೆ ಈ ಕಡೆ ಪ್ರೊಫೆಸರ್ ಮತ್ತೆ ಅವ್ರ ಅಸಿಸ್ಟೆಂಟ್ ನಿಂತಿರ್ತಾರೆ. ಇಬ್ರು ಅಟ್ ಎ ಟೈಮ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೇನೋ ಅಂತ ಹೇಳಿ ಟ್ರೈ ಮಾಡ್ತಾರೆ, ಬಟ್ ಓಪನ್ ಆಗಿಲ್ಲ. ಆದ್ರೆ ನಮ್ ಹೀರೋ ನಿಂತ್ಕೊಂಡಿದಾರಲ್ಲ, ಅದ್ರ ಕೆಳಗಡೆ ಇರೋ ಒಂದು ಡೋರ್ ಓಪನ್ ಆಗ್ಬಿಡುತ್ತೆ. ನಮ್ ಹೀರೋಯಿನ್ ಕೆಳಗಡೆ ಬಿದ್ದೋಗ್ಬಿಟ್ರು. ಬೀಳೋದ್ ಮಾತ್ರ ಅಲ್ಲ, ಡೋರ್ ಕೂಡ ಕ್ಲೋಸ್ ಆಗೋಯ್ತು. ಅಯ್ಯೋ ಇವ್ರೆಲ್ಲೋದ್ರು ಇಷ್ಟೊತ್ತು ಇಲ್ಲೇ ನಿಂತ್ಕೊಂಡಿದ್ರು ಅಂತ ತಿರುಗಿ ನೋಡಿದ್ರೆ ಎಲ್ಲಿ ನಮ್ ಹೀರೋಯಿನ್ ಅವ್ರು ಮಾತಾಡ್ತಾ ಇರೋದು ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಮೇಡಮ್ ನಾವ್ ಇಲ್ಲೇ ಕೆಳಗಡೆ ಇದೀವಿ, ಹೆಲ್ಪ್ ಮಾಡಿ ಅಂತ ನಮ್ ಹೀರೋ ಕೂಗಾಡ್ತಾ ಇರ್ತಾನೆ. ಆದ್ರೆ ಅದೇ ಟೈಮಲ್ಲಿ ನಮ್ ಹೀರೋಯಿನ್ಗೆ ಒಂಥರ ಉಸಿರಾಡಕ್ಕೆ ಕಷ್ಟ ಪಡ್ತಾ ಇರ್ತಾಳೆ. ಮೇಡಮ್ ನಿಮ್ಗೆ ಕ್ಲಾಸ್ಟ್ರೋಫಿಯಾ ಇದೆಯಾ, ಅದಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೀರಾ, ಅದೆಷ್ಟು ಡೇಂಜರಸ್ ಗೊತ್ತಾ, ಹಂಗಿರ್ಬೇಕಾದ್ರೆ ಈ ತರ ಜಾಗಕ್ಕೆಲ್ಲ ಬಂದಿದ್ದೀರಾ, ಸರಿ ಏನಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಮೇಲಿಂದ ಕಂಪ್ಲೀಟ್ ಆಗಿ ಮಣ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ಮೇಡಮ್ ಇದಕ್ ಮೇಲೆ ನಾವ್ ಈ ಜಾಗದಲ್ಲಿ ಇರಕ್ಕಾಗೋದಿಲ್ಲ, ಹೆಂಗಾದ್ರೂ ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು, ಫಸ್ಟ್ ನನ್ ಕೈಗಾಗಿರೋ ಹ್ಯಾಂಡ್ ಕಫ್ ನ ಬಿಚ್ಚ್ರಿ, ಇಲ್ಲಿಂದ ತಪ್ಪಿಸ್ಕೊಳಕ್ ಏನ್ ದಾರಿ ಅಂತ ಹುಡುಕ್ತೀನಿ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಕೂಡ ಪಾಕೆಟ್ ಅಲ್ಲೆಲ್ಲ ಕೈ ಇಟ್ಟು ನೋಡ್ತಾಳೆ, ಬಟ್ ಆ ಕೀ ಸಿಗ್ತಾಳೆ. ಯಾಕಂದ್ರೆ ಮೇಲಿಂದ ಬಿದ್ರಲ್ವಾ, ಅದು ಬಂದೆಲ್ಲ ಕೆಳಗಡೆ ಬಿದ್ದಿರತ್ತೆ. ಈಗ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಮಣ್ ಬಿದ್ದೋಯ್ತು. ಆದ್ರೆ ನಮ್ ಹೀರೋ ಐ ಪವರ್ ಮುಂದೆ ಇದೆಲ್ಲ ಎಷ್ಟ್ ಮಾತ್ರ ಟಕ್ ಅಂತ ಕಂಡಿಡ್ದ್ ಬಿಟ್ಟ. ಮೇಡಮ್ ನಾನ್ ಕಂಡಿಡ್ದ್ ಬಿಟ್ಟೆ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ, ಅಷ್ಟರಲ್ಲಿ ನಮ್ ಹೀರೋಯಿನ್ ಹುಡ್ಕಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳಿ ಗನ್ ಎತ್ಕೊಂಡು ಹ್ಯಾಂಡ್ ಕಫ್ ನ ಪಟ್ ಅಂತ ಶೂಟ್ ಮಾಡ್ಬಿಡೋದ. ನಮ್ ಹೀರೋಗ ಅಯ್ಯೋ ಅವಸರು ಕುಟ್ಟಿರೋಳೆ, ಕೈ ಕಾಲ್ ಇಟ್ಕೊಂಡು ಸ್ವಲ್ಪ ಸುಮ್ನೆ ಇರಲ್ಲ ಅಂತಾಳೆ ಅಂತ ಬೈಕೊಂಡಿರ್ತಾನೆ. ಅದಾದ್ಮೇಲೆ ಹಂಗೆ ಟೈಮ್ ವೇಸ್ಟ್ ಮಾಡೋದ್ ಯಾಕೆ ಅಂತ ಹೇಳಿ ನಮ್ ಹೀರೋ ಹಂಗೆ ಕಣ್ಣಲ್ಲಿ ಸ್ಕ್ಯಾನ್ ಮಾಡಿದ್ರಿಂದ ಆ ಓಪನ್ ಡೋರ್ ಎಲ್ಲಿದೆ ಅಂತ ಕಂಡಿಡ್ದ್ ಬಿಟ್ಟ. ಈಗ ಸದ್ಯಕ್ಕೆ ಅದ್ರ ಮೇಲೆ ಮರಳು ಬಿದ್ದಿರತ್ತೆ. ನಮ್ ಹೀರೋ ಅದನ್ನೆಲ್ಲ ಹಂಗೆ ಸೈಡ್ ತಳ್ಬಿಟ್ಟು ಅಲ್ಲಿರೋ ಒಂದು ಡೋರ್ ನ ಓಪನ್ ಮಾಡಿ ಬಿಡ್ತಾನೆ. ಓಪನ್ ಆಗೋಯ್ತು. ನಮ್ ಹೀರೋನ್ಗೆ ಸಖತ್ ಸಂತೋಷ. ಹಂಗ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಆ ಪ್ರೊಫೆಸರ್ ಅವ್ರನ್ನ ಕೂಡ ಕಂಡಿಡಿದ್ ಬಿಟ್ರು. ಈಗ ಇವರ ಜಾಗನೆಲ್ಲ ಕಂಪ್ಲೀಟ್ ಆಗಿ ಹುಡುಕಿದ್ರಲ್ಲಿ ಈಗ ಅವರು ಹುಡುಕ್ತಾ ಇದ್ರಲ್ಲ ಒಬ್ಬರದು ಒಂದು ಜನರಲ್ದು ಅವರ ಶವಪೆಟ್ಟಿಗೆ ಇವ್ರಿಗೆ ಸಿಕ್ಬಿಡ್ತು. ಅವ್ರ ಅದನ್ನ ಹತ್ರ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ್ ಹೇಳ್ತಾರೆ, ನಾವು ಮಾತ್ರ ಈ ಜಾಗದಲ್ಲಿ ಈ ತರ ಇರೋದು ಸೇಫ್ ಅಲ್ಲ, ನಮ್ಗೆ ಅಪಾಯ ಇದೆ, ನಾನು ಹೋಗ್ಬಿಟ್ಟು ಆದಷ್ಟು ಬೇಗ ಗಾರ್ಡ್ಸ್ ನೆಲ್ಲ ಜೊತೆ ಕರ್ಕೊಂಡ್ ಬರ್ತೀನಿ, ಹೀರೋನ್ ಇಲ್ಲಿ ಪ್ರೊಫೆಸರ್ ಜೊತೆ ಇರು ಅಂತ ಹೇಳಿ ಬಿಟ್ಬಿಟ್ಟು ನಮ್ ಹೀರೋನ್ ಅಲ್ಲಿಂದ ಹೋಗ್ತಾಳೆ. ಆಗ ಪ್ರೊಫೆಸರ್ ಆ ಶವಪೆಟ್ಟಿಗೆನ ನೋಡ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತಾರೆ. ಇವ್ರು ಬಂದು ಆ ಜೋಸನ್ ಪೀರಿಯಡ್ ಅಲ್ಲಿ ತುಂಬಾನೇ ಒಳ್ಳೆ ಸೇನಾಧಿಪತಿ ಆಗಿದ್ರು, ತುಂಬಾನೇ ಟ್ಯಾಲೆಂಟೆಡ್ ಅಂತ ಕೂಡ ಹೇಳ್ಬೋದು. ಅವ್ರಿಗೆ ಒಂದು ಪವರ್ ಇತ್ತು, ಏನೇ ಒಂದು ವಸ್ತುನಾದ್ರೆ ಕೂಡ ಅವ್ರ ಕಣ್ಣಾರೆ ನೋಡಿ ಅದೆಷ್ಟು ಹಳೆ ವಸ್ತು ಮತ್ತೆ ಅದ್ರ ವ್ಯಾಲ್ಯೂ ಏನು ಅಂತ ಕೂಡ ಅವ್ರು ಹೇಳ್ಬಿಡೋರು ಗೊತ್ತಾ ಅನ್ನೋ ತರ ಹೇಳಿದಾಗ ನಮ್ ಹೀರೋಗೆ ಶಾಕ್ ಆಗುತ್ತೆ. ಯಾಕಂದ್ರೆ ನಮ್ ಹೀರೋ ಕೂಡ ಇವಾಗ ಅದೇ ಪವರ್ ತಾನೇ ಇರೋದು. ಸೊ
ಡೌಟ್ ಅಲ್ಲಿ ಅವನು ನಿಜವಾಗ್ಲೂ ಅವ್ರ ಹತ್ರ ಪವರ್ ಇತ್ತ ಅಂತ ಕೇಳಿದಾಗ ಆ ಪ್ರೊಫೆಸರ್ ಹೇಳ್ತಾರೆ, ಏನೋಪ್ಪ ನನಗೂ ಅದ್ರ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ಆ ಹಿಸ್ಟರಿ ಬುಕ್ ಅಲ್ಲಿ ಅವ್ರ ಬಗ್ಗೆ ಈ ತರನೇ ಡೀಟೇಲ್ಸ್ ಹಾಕಿದ್ದು, ನನ್ಗೂ ಈಗ ನಂಬಕ್ಕೆ ಸ್ವಲ್ಪ ಕಷ್ಟವಾಗೇ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಈಗ ಅವ್ರು ಬಂದಿರೋದ ಶವಪೆಟ್ಟಿಗೆನ ಎತ್ಕೊಂಡು ಹೋಗೋದಕ್ಕಲ್ವಾ, ಸೊ ಅದನ್ನ ಹಂಗೆ ಹಾಗಾಗಿಗಾಲ ಹಾಕ್ಬಿಟ್ಟು ಮೇಲೆ ಕೆತ್ತರ್ಬೇಕಾದ್ರೆ ಇಷ್ಟು ವ್ಯಾಲ್ಯೂಬಲ್ ಆಗಿರೋ ಥಿಂಗ್ಸ್ ನ ಇದುವರೆಗೂ ನಾನು ನೋಡೇ ಇಲ್ಲ, ಇಷ್ಟು ಬ್ರಹ್ಮಾಂಡವಾಗಿದೆ ಅಂತ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಟ್ರಾಪ್ ಆಗಿರೋ ಕಳ್ಳರನ್ನ ತೋರಿಸ್ತಾರೆ. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಏನಾದ್ರೂ ದಾರಿನ ಹುಡ್ಕೋಬೇಕಲ್ವಾ, ಸೊ ಆ ಡೋರ್ ನ ಹೊಡೆದಾಕ್ಬಿಡೋಣ ಅಂತ ಹೇಳಿ ಅವ್ರ ಹತ್ರ ಬಾಂಬ್ ನೆಲ್ಲ ಇಡ್ತಾ ಇರ್ತಾರೆ. ಆಗ ಡುಮ್ಮಕ್ಕಿದಾನಲ್ವಾ ಅವನು ಹೋಗ್ಬಿಟ್ಟು ಹೆಡ್ ಹತ್ರ ಹೇಳ್ತಾನೆ, ಸರ್ ಆದಷ್ಟು ಬೇಗ ಓಪನ್ ಆಗ್ಬೇಕಂದ್ರೆ ದೊಡ್ಡದಾಗಿರ್ಬೇಕು ಸರ್, ಇನ್ ಸ್ವಲ್ಪ ಎಫೆಕ್ಟಿವ್ ಆಗಿ ಇಕ್ರಿ ಅಂತ ಹೇಳಿದ್ರೆ ಹೆಡ್ ಗೆ ಟೆನ್ಷನ್ ಆಗೋಯ್ತು. ಡೋರ್ ತೆಗೆತಾನೆ, ಬಾಂಬ್ ಇಡ್ತಾ ಇದೀವಿ, ಯಾವ ಡಿಕ್ಕಿಗಾದ್ರೂ ಇಡ್ತಾ ಇದೀವಿ, ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳ ಅಂತ ಹೇಳಿ ಬೈದ್ ಬಿಡ್ತಾನೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಹೀರೋಯಿನ್ ಕೂಡ ಒಳಗಡೆ ಅಲ್ಲೆಲ್ಲ ಹುಡುಕ್ತಾ ಇದ್ಲಲ್ವಾ ಹೋಗೋದಕ್ಕೆ ದಾರಿ. ಅವಾಗ ಅವಳಂತೂ ಡೋರ್ ಹತ್ರ ನಿಂತಿದ್ದಾಳೆ. ಆ ಡೋರ್ ಹಿಂದ್ಗಡೆನೆ ಆ ರಾಬರ್ಸ್ ಇರೋದು, ಅಂದ್ರೆ ಅವ್ರು ಕೂಡ ಬಾಂಬ್ ಇಡ್ತಾ ಇದ್ರಲ್ವಾ, ಅವ್ರು ಆ ಕಡೆ ಇದಾರೆ, ಈ ಕಡೆ ಹೀರೋಯಿನ್ ಇದ್ದಾಳೆ. ಬಾಂಬ್ ಬಿಟ್ರೆ ಅಷ್ಟೇ ನಮ್ ಹೀರೋಯಿನ್ ಕತೆ ಮುಗೀತು. ಬಟ್ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಇಲ್ಲಿಗೆ ಸೆಕೆಂಡ್ ಪಾರ್ಟ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.